Super Mr. Lokesh. How are you, audience? How are you, nice pollution? ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕಿ ಸೂಪರ್ ಸೀಸನ್. ಅಲ್ಲ, ಫಸ್ಟ್ ಟೈಮ್ ಎಲ್ಲಾರು ಅದ್ಭುತವಾಗಿ ನೈಸ್ ಡ್ಯಾನ್ಸ್ ಮಾಡಿದ್ರೆ ವೆರಿ ನೈಸ್. ಮಿಸ್ಟರ್ ಲೋಕೇಶ್, ಒಂದ್ ಸ್ವಲ್ಪ ಚೇಂಜ್ ಓವರ್ ಇದ್ರೆ ಚೆನ್ನಾಗಿರುತ್ತೆ. ನಿಮಗೆ ಇದು ಚೆನ್ನಾಗಿ ಕಾಣುತ್ತೆ. ಕಮಾನ್ ನೋಡಿ ಹಾಕ್ಸಿ ಸರ್. ನೋಡಿ ಅಲ್ಲ ಅದೆಲ್ಲ ಓಕೆ. ಇವಾಗ ಆಯಮ್ಮನ ಟಾರ್ಪಲ್ ಇಂದ ತರ್ತೀರಾ? ತಗೊಳ್ಳಿರಮ್ಮ, ಬನ್ನಿ ಬನ್ನಿ ಒಂದು ನಿಮಿಷ ಬನ್ನಿ. ಆಗಲ್ಲ ಸರ್. ಬಾಯ್ ನೋಡೋಣ, ಬಾಯ್ ನೋಡೋಣ. ಆಗಿದ್ದೋಗಿ ಅರ್ಧ ಕೂಡ ಹೇಳ್ತೀನಿ ಹಿಂಗೆ ಅನ್ಕೊಂಡು ಮೂಗೊರ್ಸ್ಬಿಡ್ತೀನಿ ಸರ್, ಕೋಲ್ಡ್ ಆಗಿದೆ. ಬೇಡ ಬೇಡ ನೋಡೋಣ. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಜಗತ್ತಲ್ಲಿ ದೇಶ ಕಿತ್ತಾಡ್ಕೊಳುತ್ತೆ, ಮನುಷ್ಯರು ಕಿತ್ತಾಡ್ಕೋತಾರೆ, ಎಲ್ಲ ಓಕೆ, ಎಲ್ಲೋ ಒಂದ್ ಕಡೆ ಕಾಂಪ್ರಮೈಸ್ ಆಗ್ತಾರೆ. ಆದ್ರೆ ಸಾಲ್ವ್ ಆಗದೆ ಇರುವಂತ ಜಗಳ ಅಂದ್ರೆ ಯಾವ್ದು ಹೇಳಿ? ಗಂಡ ಹೆಂಡತಿ ಜಗಳ. ಗಂಡ ಹೆಂಡತಿ ಜಗಳ ಉಂಡು ಮಲ್ಕೋ ತನಕ. ಆದ್ರೆ ಉಂಡು ಮಲಗಿ ತೇಗಿ ಬೆಳಗ್ಗೆ ಬಾತ್ರೂಮ್ ಹೋದ್ರು ಸಾಲ್ವ್ ಆಗದೆ ಇರೋ ಜಗಳ ಯಾವ್ದು ಹೇಳಿ? ಯಾವ್ದು ಮಿಸ್ಟರ್ ಲೋಕೇಶ್? ಅತ್ತೆ ಸೊಸೆ ಜಗಳ. ಪರ್ಫೆಕ್ಟ್ ಅಲ್ವಾ? ಅದೇನು ಅಂದ್ರೆ ಯಾರನ್ನಾದ್ರೂ ಕೇಳಿ, ನಿಮ್ಗೆ ಯಾವ ತರ ಸೊಸೆ ಬೇಕು? ನನ್ನ ಮಗಳ ತರ ಇರ್ಬೇಕು, ನನ್ನ ಮಗಳ ತರ ಇರ್ಬೇಕು ನನ್ನ ಸೊಸೆ ಅಂತಾರೆ. ಆದ್ರೆ ಅದೇನಕ್ಕೂ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಕಿತ್ತಾಡ್ತಾರೆ. ಎಲ್ಲೋ ಒಂದ್ ಕಡೆ ಒಂಥರ ಒಂದು 8ನೇ ಅದ್ಭುತ. ಈ ಅತ್ತೆ ಸೊಸೆ ಜಗಳನೂ ಒಂದ್ ಸ್ವಲ್ಪ ಕಾಂಪ್ರಮೈಸ್ ಆಗ್ಬಿಡ್ಬೋದು. ಆದ್ರೆ ಇನ್ನೊಂದು ತುಂಬಾ ಡೇಂಜರಸ್ ಆದಂತ ಒಂದ್ ಜಗಳ ಇದೆ. ಯಾವ್ದು ಹೇಳಿ? ಯಾವ್ದು? ಅತ್ತಿಗೆ ಮತ್ತೆ ನಾದ್ನಿದು ಓಹೋ, ಭಯಾನಕ ಈಗೋ ಕ್ಲಾಶಸ್ ನಡೆದೋಗುತ್ತೆ. ಅಲ್ಲಿ ಮಾತ್ರ ಒಂದು ಶುರು ಆಗುತ್ತೆ ಕ್ಲಾಶ್ಗಳು. ಅಂದ್ರೆ ಬೇಡದಿರೋ ವಿಚಾರಕ್ಕೆಲ್ಲ ಜಗಳ ಶುರು ಮಾಡ್ಬಿಡ್ತಾರೆ. ಬಟ್ ನಮ್ಮನೇಲಿ ಪುಣ್ಯ ಆ ಸಮಸ್ಯೆ ಇಲ್ಲ. ಯಾಕಂದ್ರೆ ರಾಣಿ ಕಮಲ ಮನೋಹರಿನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ವರಲಕ್ಷ್ಮಿಗೂ ಕಮಲ ಮನೋಹರಿಗೂ ಮುತ್ತಜ್ಜಿಗೂ ಮರಿಮೊಮ್ಮಗೂ ಇರುವಂತ ಏಜ್ ಡಿಫ್ರೆನ್ಸ್. ಸೊ ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಮೈ ಹೌಸ್ ಈಸ್ ಸೇಫ್. ಐ ಆಮ್ ವೆರಿ ಲಕ್ಕಿ. ಆಗಲ್ಲ ಆಗಲ್ಲ ಆಗಲ್ಲ. ಅದ್ಕೆ 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 ಏನೋ ನನ್ನಿಂದ ಆಗ್ಬಾರ್ದಾಗೋಯ್ತು. ಅದಕ್ಕೆ ನೀವ್ ಈ ತರ ನಿರ್ಧಾರ ತಗೋಬೇಡಿ ಅದ್ಕೆ, ಪ್ಲೀಸ್ ಅದ್ಕೆ ಪ್ಲೀಸ್. ಆಗಲ್ಲ ನೋಡು, ಸಾಮಾನ್ ಪ್ಯಾಕ್ ಮಾಡಿದ್ದಾಯ್ತು, ಬಟ್ಟೆನ ಒಳಗಿಟ್ಟಿದ್ದಾಯ್ತು. ಇನ್ನು ಈ ಮನೆ ಮುಖ ನೋಡಕ್ಕಾಗಲ್ಲ. ಅದ್ಕೆ 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 ಒಂದ್ಸಲ ಯೋಚನೆ ಮಾಡಿ. ಒಂದು ಸಲ ಒಂದು ಹೆಣ್ಣು ಮನೆ ಹೊಸ್ಲನ್ನ ದಾಟಿದ್ರೆ ಈ ಸಮಾಜ ನೋಡೋ ರೀತಿನೇ ಬೇರೆ. ಅದ್ಕೆ ನೀವು ನಮ್ಗೆ ಬೇಕದ್ಕೆ ಬೇಕದ್ಕೆ ಬೇಕದ್ಕೆ. ಏನಿಲ್ಲಿ ಮಂಗಳೂರು ಹುಡುಗಿ, ಹುಬ್ಳಿ ಹುಡುಗ, ನಾಗಕನ್ನಿಕೆ, ಆಮೇಲೆ ಯುಗಳ ಗೀತೆ, ನಾನಿನ ಬಿಡಲಾರೆ ಸೀರಿಯಲ್ದೆಲ್ಲ ಮಿಕ್ಸ್ ಆಗಿ ಒಂದೇ ಎಪಿಸೋಡ್ ಅಲ್ಲಿ ತೋರಿಸ್ತಾ ಇದೀರಾ? ಏನ್ ಕತೆ? ಅಣ್ಣಯ್ಯ, ಕತೆ ಏನು ಅಂತ ಗೊತ್ತಿಲ್ಲ, ಡೈರೆಕ್ಟರ್ ಮಾತ್ರ ಅದ್ಕೆ. ನಾನು ಡೈರೆಕ್ಟ್ರಾ? ನಾನು ಸೂಪರ್ ಹೀರೋಯಿನ್, ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ಮಜಾ ಟಾಕಿ ಸೂಪರ್ ಸೀಸನ್ಗೆ ವಿಲನ್ ಆಗಿ ಬಂದಿರೋಳು ನೀನು. ಅಪ್ಪ, ಈ ಮನೇಲಿ ಈ ಮುಖಗಳನ್ನ ನೋಡ್ಕೊಂಡಿರಕ್ಕಾಗಲ್ಲ. ಒಂದ್ ನಿಮಿಷ ರಾಮ. ಅಲ್ಲ, ಇದೊಂದು ಪ್ರಾಬ್ಲಮ್ ಇಲ್ಲ ಅಂತ ಖುಷಿಯಾಗಿ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದೆ, ಅದ್ರಲ್ಲಿ ಶುರು ಆಗಿದೆಯಲ್ಲಮ್ಮ. ಏನ್ರಮ್ಮ ಏನ್ರಮ್ಮ ಇದು? ಏನಮ್ಮ ನಿಮ್ಗಳು? ಅಲ್ಲ ಕಣ ಸೃಜ, ನನ್ ಮದ್ವೆ ನುಂಗ್ಕೊಂಡೋಳು ಇವಳು. ಇವಳ ಮುಖ ನೋಡ್ಕೊಂಡು ಈ ಮನೇಲಿ ಇರ್ಬೇಕಾ? ಇಂಪಾಸಿಬಲ್. ರೇ ನಿಮ್ ಮದ್ವೆ ನಿಂತೋಗಿದ್ದಕ್ಕೆ ಪಾಪ ಈ ಹುಡುಗಿ ಏನ್ರಿ ಮಾಡ್ತಾಳೆ? ನೀವು ಅನ್ಯಾಯವಾಗಿ ನಮ್ ಕಮಲ ಮನೋಹರಿ ಮೇಲೆ ನೀವ್ ಆತರ ಎಲ್ಲ ಆರೋಪ ಹೊರಸೋದ್ ತಪ್ಪಪ್ಪ. ಅಮ್ಮ ಅಮ್ಮ, ಅಯ್ಯೋ ಒಂದ್ ನಿಮಿಷ ಇರಮ್ಮ, ಎದ್ದೇಳಮ್ಮ. ರೇ ವರಲಕ್ಷ್ಮಿ, ನೀವು ಒಂದ್ ಹೆಣ್ಣು ತಾನೆ? ಅಲ್ಲ, ಒಂದ್ ಹೆಣ್ಣಾಗಿ ನೀವು ಇನ್ನೊಂದ್ ಹೆಣ್ಣಿಗೆ ನೋವು ಮಾಡೋದು ಸರಿ ಅಲ್ಲಪ್ಪ ಅದು. ಓಹೋ, ಈ ಕಮಲ ಮನೋಹರಿ ಇವಳು ಮಾತ್ರ ನಂಗೆ ನೋವು ಮಾಡ್ಬೋದಾ? ಏನೇ ಮಾಡ್ದೆ ನೀನು? ಅಣ್ಣಯ್ಯ, ನಾನೇನು ಮಾಡಿಲ್ಲ. ಮೇಲ್ಬಿದ್ ಇವ್ರು ಸೇವೆ ಮಾಡ್ದೆ. ಸೇವೆ ಮಾಡಿಲ್ಲ ಅಂತ ಇವಳು ಪಿಂಡ. ಏನಮ್ಮ ಸೇವೆ ಮಾಡ್ದೆ? ಇವ್ರು ತಪ್ಪು ತಿಳ್ಕೊಳ್ಳಂತ ಸೇವೆ. ನೋಡಣ್ಣಯ್ಯ, ನಾನು ಅವ್ರ ರೂಮ್ಗೆ ಹೋದೆ. ಕಬ್ಬು ಗಲೀಜು ಕ್ಲೀನೇ ಮಾಡಿರ್ಲಿಲ್ಲ. ಹೋಗ್ಲಿ ಬಿಡಪ್ಪ, ಯಾವಾಗ್ಲೂ ಮೇಕಪ್ ಮಾಡ್ಕೊತಿರ್ತಾರಲ್ವಾ, ಕ್ಲೀನ್ ಮಾಡಕ್ ಟೈಮ್ ಇಲ್ಲ ಅಂತ ನಾನೇ ಇಡೀ ರೂಮ್ ನ ಕ್ಲೀನ್ ಮಾಡ್ದೆ. ಕ್ಲೀನ್ ಮಾಡುವಾಗ ಒಂದ್ ಗೊಂಬೆ ಸಿಕ್ತು, ನೋಡ್ದೆ. ಅಯ್ಯಯ್ಯೋ, ಇದು ವೇಸ್ಟ್ ಅಂದ್ಬಿಟ್ಟು ಎತ್ ಬಿಸಾಕ್ತೆ. ಅಷ್ಟಕ್ಕೆ ಬೈತಾರಣ. ಅಲ್ಲಮ್ಮ, ಅದ್ಯಾವ್ದೋ ಅವ್ರ ತಾತನ ಯಾರೋ ಕೊಟ್ಟಿರೋದು ಫೇವ್ರೇಟ್ ಗೊಂಬೆ ಇರ್ಬೇಕು, ಕೇಳ್ಬಿಟ್ಟು ತಾನೇ ಬಿಸಾಕ್ಬೇಕು. ಯಾಕೆ ಬಿಸಾಕ್ತೇನೆ ನೀನು? ಅಯ್ಯೋ ಅಣ್ಣ, ಅದು ತಾತನ ಕಾಲದ ಗೊಂಬೆನೂ ಅಲ್ಲ,
ಆ ಗೊಂಬೆನ ನೀನ್ ನೋಡಿದ್ರು ವೇಸ್ಟ್ ಅಂತ ಬಿಸಾಕ್ಬಿಡ್ತಿದೆ. ಆ ಗೊಂಬೆಗೆ ರುಂಡನೂ ಇಲ್ಲ ಮುಂಡನೂ ಇಲ್ಲ, ಬರೀ ಹಲ್ಲಿತ್ತಷ್ಟೇ. ವೇಸ್ಟ್ ಅಂತ ಎತ್ ಬಿಸಾಕ್ಬಿಟ್ಟೆ. ರೊಂಡ ಮುಂಡ ಅಲ್ಲ, ಮುಂಡ ಮೊಸ್ತು. ಅದು ಗೊಂಬೆ ಅಲ್ಲ, ಈ ಅಮ್ಮನ ಅಲ್ಸೆಟ್ಟು. ಕಮಲ ಮನೋಹರಿ, ಸುಮ್ಮನೆ ಬೈತಾರೆ. ಅಯ್ಯಮ್ಮ ಹಿಂಗ್ ತೆಗೆದ್ಬಿಟ್ಟು ಹಿಂಗ್ ಕಚ್ಬಿಟ್ಟು ಹಿಂಗ್ ಹಾಕೊಂಡ್ಬಿಡ್ತೆ, ಗೊತ್ತಾಗಲ್ಲ ನಿಮ್ಗೆ. ಅಮ್ಮ ಚಿಕ್ಕ ಹುಡುಗಿ, ಏನೋ ಗೊತ್ತಿಲ್ಲ, ಅದು ಆಟ ಸಾಮಾನು ಅಂತ ಬಿಸಾಕ್ಬಿಟ್ಲು. ಹೌದೌದು. ಇವಾಗ ನಿಮ್ ಅಲ್ಸೆಟ್ ಇಲ್ವಲ್ಲ, ನೀವ್ ಇವಾಗ ಯಾವ್ದು ಹಾಕೊಂಡಿರೋದು? ಹಿತ್ತಲ್ ಮನೆ ಸರೋಜಮ್ಮನ ಅತ್ತೆದು. ಕಂಡವ್ರದ್ದು ಅಲ್ಸೆಟ್ಟು ಹಾಕೋತೀರಾ ನೀವು? ಅಸಹ್ಯ ಅನ್ಸಲ್ವಾ ನಿಮ್ಗೆ? ಏನೋ ಮಾತಾಡ್ತಿದ್ಯಾ? ಸುಮ್ನೆ ಹಾಕೊಂಡ್ಬಿಡ್ತೀನ. ಅದನ್ನ ನೀಟಾಗಿ ಫಿನಾಯಿಲ್ ನಲ್ಲಿ ಒಂದ್ಸತಿ ವಾಶ್ ಮಾಡಿ, ಆಮೇಲೆ ಆಸಿಡ್ ಅಲ್ಲಿ ವಾಶ್ ಮಾಡಿ, ಆಮೇಲೆ ಹಾಕೊಂಡಿದೀನಿ. ನಂಗೂ ಹೈಜೀನ್ ಏನು ಅಂತ ಚೆನ್ನಾಗ್ ಗೊತ್ತು. ಹೈಜೀನು? ಅಲ್ಸೆಟ್ ನೋಡಿದ್ರೆ ಹುಡುಗರದ್ದು ಲೋಜಿನ ಬಿದ್ದೋಯ್ತದೆ. ಹೈಜೀನ್ ಬಗ್ಗೆ ಮಾತಾಡ್ತಾರೆ ಬೇಡ ಅಣ್ಣ. ಹೋದ್ರೋಗ್ಲಿ ಅಣ್ಣ, ಹಲ್ಸೆಟ್ ನ ಗೊಂಬೆ ಅಂತ ಎದ್ ಬಿಸಾಕ್ಬಿಟ್ಟೆ. ಬೈದ್ರು ಬೈಸ್ಕೊಳ್ಳನಪ್ಪ. ರೂಮಲ್ಲಿ ಇನ್ನು ಅದೇನೋ ತುಕ್ಕಿರ್ದಿರೋ ಉಂಗುರ ಇತ್ತು, ಆಮೇಲೆ ನವಿಲ್ ಗರಿ ಇತ್ತು, ಹಳೇದು ಒಣಗೋಗಿರೋ ಹೂ ಇತ್ತು, ಆಮೇಲೆ ಸ್ಕೂಲಲ್ಲಿ ಯೂಸ್ ಮಾಡ್ತೀವಲ್ಲ ಕಾಂಪಸ್ ಮುರ್ದೋಗಿತ್ತು. ನೋಡು ಅದನ್ನೆಲ್ಲ ಬಿಸಾಕಿದಾಳೆ ಕಣೋ ಇವಳು. ಯೂಸ್ ಇಲ್ಲ ಅದಕ್ಕೆ ಬಿಸಾಕ್ತೆ. ಮುರ್ದೋಗಿರೋ ಕಾಂಪಸ್, ತುಕ್ಕಿಡ್ದಿರೋ ಉಂಗುರ ಅವೆಲ್ಲ ಇಟ್ಕೊಂಡು ಏನ್ರಿ ಮಾಡೋದು? ಬಿಸಾಕ್ಬೇಕು ತಾನೆ ಹಳೆದನ್ನೆಲ್ಲ. ಏನು ಕಾಂಪಾಸ್ ಯಾರ್ ಕೊಟ್ಟಿದ್ ಗೊತ್ತಾ? ಯಾರು ಕೊಟ್ಟಿದ್ದು? ವಾಸ್ಕೋಡ ಗಾಮ ಇಂಡಿಯಾಗ್ ಬಂದಲ್ಲ, ಅವಾಗ ಇಂಡಿಯಾ ದಾರಿ ತೋರಿಸಿ ಅವನನ್ನ ವೆಲ್ಕಮ್ ಮಾಡಿದ್ದು ನಾನೇ. ವಾಪಸ್ ಹೋದ್ನಲ್ಲ, ಟಾಟಾ ಬೈ ಅಂತ ಕಳ್ಸಿದ್ದು ನಾನೇ. ವರು ನನ್ ನೆನ್ಪಿಗೋಸ್ಕರ ಇಟ್ಕೊಂತ ಕಾಂಪಾಸೆ ಕೊಟ್ಬಿಟ್ಟು ಹೋದ. ವಾಸ್ಕೋಡಿ ಗಾಮ ತುಕ್ಕಿಡ್ದಿರೋ ಉಂಗುರ? ಏನ್ ಮಾತಾಡ್ತಿದ್ಯೋ ಸೃಜಾ? ಇಜಿಲ್ಲ ಅಲೆಕ್ಸಾಂಡರ್ ಕೊಟ್ಟಿದ್ದು ಇಜಿಲ್ಲ ಅದು. ಆಗ ಅಲೆಕ್ಸಾಂಡರ್ ಕೊಟ್ಟಿದ್ದನ್ನ ಇವಾಗ್ಲೂ ಇಟ್ಕೊಂಡಿದ್ರೆ ಅದನ್ನ ಬಿಸಾಕಿದಾಳೆ. ಒಳ್ಳೆ ಬಿಡಮ್ಮ, ಕಿತ್ತಾಗಿರೋ ನೈಲ್ ಗರೆ ನೋಡು. ಸೆಕೆಂಡ್ ಸ್ಟ್ಯಾಂಡರ್ಡ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್, ಕೃಷ್ಣನ್ ಡ್ರೆಸ್ ಫಸ್ಟ್ ಪ್ರೈಸ್ ತಗೊಂಡಿದ್ರು ಕಣ ಅವರು. ಅದ್ರ ನೆನಪಾಗಿ ನವಿಲ್ಗರಿ ಕೊಟ್ಟಿದ್ದು. ಯಾರದು? ಇಜಿಲ್ಲ. ಇಜಿಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಅವ್ರು ಹಾಕೊಂಡಿದ್ ನವಿಲ್ಗರಿ ನೀವು ಅದನ್ನ ನೆನಪಿಗೆ ಇಟ್ಕೊಂಡಿದ್ರ? ನಾನೇ ಅವ್ರು ಮಿಸ್ ಆಗಿದ್ದೆ ಕಣೋ. ಸರಿ, ಫೇವ್ರೇಟ್ ಮಿಸ್ ಆಗಿರು. ಮಿಸ್ ಆಗಿದ್ರು ಅಲ್ರಿ. ಆ ಒಣಗೋಗಿರೋ ಹೂವ ಯಾರು ಕೊಟ್ಟಿದ್ದು? ಏನೋ ಸೃಜಾ, ಎಷ್ಟು ಅವಮಾನ ಮಾಡ್ತಿದ್ಯಾ ಅವಳ ಜೊತೆ ಸೇರ್ಕೊಂಡು. ಕೃಷ್ಣ ದೇವರಾಯ ಕೊಟ್ಟಿದ್ದು ಆ ಹೂ ನನ್ಗೆ ಗೊತ್ತಾ? ಕೃಷ್ಣ ದೇವರಾಯ ನಿಮ್ಗೆ ಯಾಕೆ ಹೂವ ಕೊಟ್ರು ಅವರು? ನಂಗ ಅವಾಗ ಸ್ವೀಟ್ 16 ಅವ್ರ ಆಸ್ಥಾನದಲ್ಲಿ ಡಾನ್ಸ್ ಮಾಡಿದೆ ಭರತನಾಟ್ಯ. ಯಾರಿ ಭುವನ ಸುಂದರಿ ಭೇಷ್ ಭೇಷ್ ಅಂತ ಒಂದ್ ದೊಡ್ಡ ಹಾರನೇ ತಂದು ಕೊಟ್ಟಿದ್ರು. ಅದ ಅವಾಗ ಕೊಟ್ಟಿದ್ದಲ್ಲ, ಈಗ ಒಣಗೋಗಿರೋ ಒಂದ್ ಹೂ ಉಳ್ಕೊಂಡಿದೆ ಅಷ್ಟೇ. ಅಣ್ಣ, ಕೃಷ್ಣ ದೇವರಾಯ ಕೊಟ್ಟಿದ್ರು ಅಂದ್ರೆ ಇವ್ರಿಗೆ 700 ವರ್ಷನಾ? ನಾನು 200 ವರ್ಷ ಅನ್ಕೊಂಡಿದ್ದೀನಿ. ಅಮ್ಮನಿಗೆ 700 ವರ್ಷ. 700 years old ಮಮ್ಮಿ. ಎಕ್ಸ್ಕ್ಯೂಸ್ ಮೀ, ಕೃಷ್ಣ ದೇವರಾಯ ಅಂದ್ರೆ ಒರಿಜಿನಲ್ ಕೃಷ್ಣ ದೇವರಾಯ ಅಲ್ಲ. ರೀಸೆಂಟ್ ಆಗಿ ಕೃಷ್ಣ ದೇವರಾಯ ನಾಟಕದಲ್ಲಿ ಪಾರ್ಟ್ ಮಾಡಿದ್ನಲ್ಲ, ಅವಾಗ ಸಿಕ್ಕಿದೆ. ಇವಾಗೆಲ್ಲ ತ್ಯಾಪೆ ಹಚ್ಬಿಡಿ, ಗೊತ್ತಾಗೋಯ್ತು ಬಿಡಿ ನಮ್ಗೆ ಎಲ್ಲ. 700 years old ಮಮ್ಮಿ ಕೃಷ್ಣ ದೇವರಾಯ. ವಾಸ್ಕೋಡಿ ಗಾಮ ಏನು ಮೊನ್ನೆ ನಿಮ್ಮ ಮನೆ ಹತ್ರ ಟಾರ್ ಹಾಕೋಕ್ ಬಂದಿದ್ದ ನೋಡು. ಅವಳ ಎದುರಿಗೆ ಹಿಂಗೆಲ್ಲ ಮಾತಾಡ್ಸ ಕೊಡ್ತೀಯಾ? ಅದಕ್ಕೆ ಅವಳು ಹಂಗೆ. ಇನ್ನೊಂದು ವಿಷಯ ಇರೋಣ. ಆಯ್ತು ಕೃಷ್ಣ ದೇವರಾಯ ಎಲ್ಲ ತಾನೆ. ಈಗ ಇನ್ನೊಂದು ವಿಷಯ ಕೇಳ್ತೇನೆ ಅಣ್ಣಯ್ಯ. ಈ ರೂಮ್ಗೆ ಹೋದ್ನಾ, ನನ್ಗೆ ಪತಿಯೇ ಪರದೈವ ಅಂತ ಭಜನೆ ಬಿಟ್ಟಿದ್ದಾರೆ ಹೊಸದಾಗಿ, ಅದನ್ನ ಕೇಳ್ಬೇಕು, ಅದಕ್ಕೆ ಇಯರ್ಫೋನ್ ಕೊಡಿ ಅಂತ ಕೇಳ್ದೆ. ಅಲ್ಲಿದೆ, ಹೋಗಿ ತಗೊಂಡೋಗು ಅಂದ್ರು. ಹೋದೆ, ಇಯರ್ಫೋನ್ ಕಾಣಿಸ್ತು, ಎತ್ಕೊಂಡೆ ಬಂದೆ. ಕಿವಿಗೆ ಹಾಕೊಂಡ್ರೆ ಕೇಳಿಸ್ತಾನೆ ಇಲ್ಲ. ನಾನ್ ಅನ್ಕೊಂಡೆ ಪಾಪ ಹಳೆದನ್ನೇ ಇಟ್ಕೊಂಡಿದ್ದಾರೆ ಅಂತ. ಅದನ್ನ ಜಜ್ಜಿ ಬಿಸಾಕಿ ಹೊಸ ಇಯರ್ಫೋನ್ ತಗೊಂಡೋಗಿ ಕೊಟ್ರೆ ಅದಕ್ಕೂ ಬೈತೊಡದ. ನಿನಗ್ ಬರ್ಬಾರದ್ ಬರ. ನೋಡೋ ಸೃಜಾ,
ಇಯರ್ ಫೋನ್ ಅಂತ ನನ್ ಇಯರ್ ಪ್ಲಗ್ ಕಿವಿ ಕೆಳಕ್ ಹಾಕೊಳ್ಳೋ ಮಿಷನ್ ತಗೊಂಡಿದ್ದಾಳೆ. ಡಮಾರ ಹಲೋ ತಮ್ಮ ಕಿವಿನೂ ಡಮಾರ? ಯಾರು ಹೇಳಿದ್ರು ಡಮಾರು ಅಂತ? ಎಷ್ಟ್ ಚೆನ್ನಾಗಿದೆ ನೋಡು, ಜುಮ್ಕಿ ಎಷ್ಟ್ ಚೆನ್ನಾಗಿ ಹಾಕೊಂಡಿದೀನಿ. ಮತ್ತೆ ಇಯರಿಂಗ್ ಹೇಳು. ಏನೋ ಅವಾಗ ಸ್ವಲ್ಪ ಕೇಳಲ್ಲ ಅಷ್ಟೇ. ಏನೋ ಕಿವಿಗೆ ಹಾಕೊಳಂಗಿತ್ತಲ್ಲ ಅಂತ ಬಿಸಾಕಿದಾಳ, ಅವಳ್ದೇನ್ ತಪ್ಪು? ಹೌದು, ಸುಮ್ನೆ ತಣ್ಣಗ್ ಶೆಕೆ ಅಂತ ಮಲ್ಕೊಂಡಿರ್ತೀನಿ. ಅಯ್ಯೋ ಸುಮ್ನೆ ಮಲ್ಕೊಂಡ್ಬಿಟ್ಟಿದಾರಲ್ಲ ಅಂತ ಹೋಗಿ ಮಣ್ಣ್ ಮಾಡ್ಬಿಡ್ಲಿ. ನಾನೇನ್ ಇವ್ರನ್ನ ಮಣ್ಣ್ ಮಾಡಲ್ಲಪ್ಪ, ನಮ್ ಕಡೆ ಸುಟ್ಟಾಕ್ತಾರೆ. ನೋಡೋ ಈ ಜಾಸ್ತಿ ಮಾತೆಲ್ಲ ಬೇಡ ಕಣೋ ಸೃಜಾ, ನಂಗೆ ಸಾಕಾಗಿದೆ. ಇನ್ ಈ ಮನೇಲಿ ಈ ಮುಖ ನೋಡಕ್ ಆಗಲ್ಲ. ಅಯ್ಯೋ ಅದ್ಕೆ ನನ್ನಿಂದ ನೀವು ಮನೆ ಬಿಟ್ಟು ಹೋಗ್ಬೇಡಿ. ಅದಕ್ಕೆ ನಾನು ಈ ಮನೆ ಸೇರ್ಸಕ್ಕೆ ಅಂತ ಬಂದಿರೋಳು, ಮುರಿಯೋ ಕೆಲ್ಸ ಯಾವತ್ತೂ ಮಾಡಲ್ಲ. ಅದಕ್ಕೆ ಇನ್ ಮುಂದೆ ನಾನ್ ನಿಮ್ಗೆ ಕ್ಲಿಪ್ ಹಾಕೊಂಡಿದ್ದೀರಾ, 700 ವರ್ಷದವ್ರ ಹಳೆಯವರು, ಟಕೋಟಾ ಎಕ್ಸ್ಪ್ರೆಸ್ ಈ ತರ ಎಲ್ಲ ರೇಗ್ಸಲ್ಲ. ಅದಕ್ಕೆ ಬೇಕಾದ್ರೆ ನಿಮ್ ಕಾಲ್ ಮುಗಿತು, ನೀವು ಹೋಗ್ಬೇಡಿ. ಹೌದ್ರಿ ಪಾಪ, ಹೋಗ್ಲಿ ಬಿಡ್ರಿ ಪಾಪ. ಹೆಂಗಿದ್ರು ಹೊಸ ಅಲ್ಸೆಟ್ ಆಮೇಲೆ ಕಿವಿಗೆ ಹಾಕೊಳ್ಳೋ ಇಯರ್ ಪ್ಲಗ್ ಅದೆಲ್ಲ ನಾನೇ ಕೊಡಿಸ್ತೀನಿ ಬಿಡ್ರಿ. ಅಲ್ಲೋ ಎಕ್ಸ್ಕ್ಯೂಸ್ ಮೀ, ನಾನ್ ಮನೆ ಬಿಟ್ಟು ಹೋಗ್ತೀನಿ ನಾನ್ ಯಾವಾಗಪ್ಪ ಹೇಳ್ದೆ? ಲಗೇಜು ಹಲೋ, ತಮ್ದು ಲಗೇಜ್ ಇದು, ತಾವು ಮನೆ ಬಿಟ್ಟು ಹೋಗಕ್ಕೆ ರೆಡಿ ಮಾಡ್ಕೊಂಡ್ ಬಂದಿರೋದು. ಅಣ್ಣಯ್ಯ, ಗಂಡ ಇಲ್ದಿರೋ ಟೈಮಲ್ಲೇ ಮನೆ ಬಿಟ್ಟು ಹೋಗು ಹೋಗು ಅಂತ ನಾನು ಎಲ್ಲಿಗೆ ತಾನೇ ಹೋಗ್ಲಿ ಅಣ್ಣಯ್ಯ? ನೋಡು, ನಿನ್ ಕಣ್ಮುಂದೆ ಬೇರೆ ಹೆಣ್ಮಕ್ಳಿಗೆ ಏನಾದ್ರು ತೊಂದ್ರೆ ಆದ್ರೆ ಸುಮ್ನೆ ಇರಲ್ಲ, ನಿನ್ ತಂಗಿಗೆ ತೊಂದ್ರೆ ಆದ್ರೆ ಸುಮ್ನೆ ಇರ್ತೀಯ. ನನ್ನ ವರಲಕ್ಷ್ಮಿ ಪಾಪ ಇನ್ನ ಮನೆಗ್ ಬಂದು ಇನ್ನು 3 ತಿಂಗಳು ಆಗಿಲ್ಲ ರೀ. ಯಾರ್ಯಾರು ಹೆಂಗೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಷ್ಟೇ. ಅಷ್ಟರಲ್ಲೇ ಜಗಳ ಮಾಡ್ಕೊಂಡ್ರೆ ಹೆಂಗೆ ನೀವು? ಹೋಲಿ ಕ್ಷಮಿಸ್ಬಿಡಿ ಪಾಪ. ನೋಡಿ, ಅಯ್ಯೋ ಪಾಪ ಪಾಪ. ಚಿನ್ನು ಅಲ್ಲ, ನಾನು ಮುನ್ನು ಅಲ್ವಾ, ನನ್ನ ಆಗಿನೇ ಅಲ್ವಾ, ಮಂಗಳೂರು ಪ್ಲೇ ಅಲ್ವಾ, ನಗು 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 ಕಿಲಕಿಲ. ಹಲೋ, ನಿನ್ ಮುಖ ನೋಡ್ಕೊಂಡ್ ಕ್ಷಮಿಸಲ್ಲ, ನಿನ್ ಮುಖ ನೋಡ್ಕೊಂಡಂತೂ ಖಂಡಿತ ಕ್ಷಮಿಸಲ್ಲ. ಈ ಜಿಲ್ಲಾ ಮುಖ ನೋಡ್ಕೊಂಡು ಅವರಿಬ್ರು ಸೇಮ್ ಪಿಚ್, ಅವ್ರಿಗೂ ಕೂತಿಲ್ಲ ಇವ್ರಿಗೂ ಕೂತಿಲ್ಲ. ಸುಮ್ನೆ ರೇ ಹೆಂಗ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅಷ್ಟೇ ಸಾಕು. ಹೋಗಿ ಹೊರಗಡೆ ಹೋಗಿ ಕಾರ್ಯಕ್ರಮ ಶುರು ಮಾಡ್ಬೇಕು. ಹೋಗಿ. ಹಲೋ, ಹೋಗು, ಇದನ್ನ ಸೇಫ್ ಆಗಿ ಎತ್ತಿಟ್ಟಿರೋ. ಇನ್ನೊಂದ್ಸತಿ ನನ್ ತಂಟೆಗ್ ಬರ್ಬೇಕಲ್ಲ, ನನ್ ಲೆವೆಲ್ ಏನೋ ನಿನ್ ಲೆವೆಲ್ ಏನೋ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ. ಇರ್ಲಿ, ಯಾವ್ದಕ್ಕೂ ಬೇಕಾಗತ್ತೆ. ಸರಿ ಅದಕ್ಕೆ ಥ್ಯಾಂಕ್ ಯು ವರು. ಅಣ್ಣಯ್ಯ, ಈ ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ 2 ವಸ್ತು ಸಿಕ್ತು, ಅದನ್ನ ತೋರ್ಸದೆ ಮರ್ತ್ಬಿಟ್ಟಿದೆ. ಏನಿದು? ಹೌದು, ಏನಿದು? ತೆಂಗಿನಕಾಯಿ ಚಿಪ್ಪಿ ತಂಗಿದೆ. ನೀವ್ ಯಾಕ್ರಿ ಬಿದ್ರಿ? ಅಯ್ಯೋ ರಾಮ, ಅದ್ ನನ್ ಮಂಡಿ ಚಿಪ್ ಕಡೆ ಹಾಳಾದೋಳೆ, ಇದನ್ನು ಎತ್ಕೊಂಡಿದ್ಯಲ್ಲೇ. ಆಗಲ್ಲ ರೀ, ಡಿಟ್ಯಾಚಬಲ್ ಮಂಡಿ ಚಿಪ್ ಇಟ್ಕೊಂಡಿದ್ರೇನ್ರಿ ನೀವು? ಅಯ್ಯೋ ಅಮ್ಮ, ಹುಷಾರ ಕರ್ಕೊಂಡೋಗ. ಮತ್ತಾಯಿ ಕರ್ಕೊಂಡೋಗು. ಮಂಡಿ ಚಿಪ್ಪು ಇಪ್ಪನಲ್ಲಿ ಇಟ್ಟಿದ್ದೀರಾ? ಮಿಸ್ಟರ್ ಲೋಕೇಶ್, ಎತ್ಕೊಂಡು ಹೋಗ್ರಿ ಪಾಪ. ಬನ್ನಿ ಸರ್, ನೀವು ಫ್ರೀ ಆಗಿದ್ದೀರಾ? ಬರ್ಲಾ ಅವರು? ಪಾರೆ ನಿಂಗ್ ಕಾದಿದೆ, ನನ್ ಮಂಡಿ ಚಿಪ್ಪು ಇಟ್ ಮಾಡಿದಿಲ್ಲ. ಪಾರೆ ಚಿಪ್ ತಗೊಂಡೋಗು. ಅಮ್ಮ ಆಗಲ್ಲ, ಪಾರೆ ನಿಂಗ್ ಕಾದಿದೆ ಚಿಪ್ಪು. ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ನೀವು ಜೀವನದಲ್ಲಿ ಏನೇನು ಅಟೆಂಪ್ಟ್ ಮಾಡಿದೀರಾ? ಆಟ ಆಡಿದ್ದೀನಿ, ಡ್ರೈವ್ ಮಾಡಿದ್ದೀನಿ, ಸೈಕಲ್. ಅಟೆಂಪ್ಟ್ ಟು ಮರ್ಡರ್ ಯಾವತ್ತಾದ್ರೂ ಮಾಡಿದೀರಾ? ಇಲ್ಲ ತಾನೆ? ಅಟೆಂಪ್ಟ್ ಟು ಮರ್ಡರ್ ನಾವು ಮಾಡೋದು ಬೇಡ, ಆದ್ರೆ ಅಟೆಂಪ್ಟ್ ಟು ಮರ್ಡರ್ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಅಟೆಂಪ್ಟ್ ಟು ಮರ್ಡರ್ ಸಿನಿಮಾ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಬೇಕು. ಅಟೆಂಪ್ಟ್ ಟು ಮರ್ಡರ್, ಎಸ್, ATM ಅಂದ್ರೆ ಅಟೆಂಪ್ಟ್ ಟು ಮರ್ಡರ್. ಸೊ ಈ ATM ಬಗ್ಗೆ, ಅಟೆಂಪ್ಟ್ ಟು ಮರ್ಡರ್ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ATM ಅಟೆಂಪ್ಟ್ ಟು ಮರ್ಡರ್ ಚಿತ್ರತಂಡದವರು ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಚಂದು ಗೌಡ, ವಿನಯ್, ಹೇಮಲತಾ, ಶೋಭಿತಾ, ಡೈರೆಕ್ಟರ್ ಅಮರ್. ಅವರು ಡ್ಯಾನ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೇನ್ ಬರಲ್ವಾ? ಅಲ್ವಾ? ಹೆಂಗೆ ಸೃಜಾ ಅಂತ ಸೂಪರ್ ಡಾನ್ಸರ್ ಜೊತೆಗೆ ಡಾನ್ಸ್ ಮಾಡಿದ್ರೆ ನಾವು ಆಮೇಲೆ ನೀವು ಅವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕಾ? ಎಕ್ಸಾಕ್ಟ್ಲಿ ಸರ್, ನೀವು ಹೆಣ್ಮಕ್ಳು ಮನ್ಸು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಹೇಗೆ? ಥ್ಯಾಂಕ್ ಯು. ಅವ್ರು ಹೆಣ್ಮಕ್ಳು ಮನ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಹೆಣ್ಮಕ್ಳು ಅವ್ರ ಪರ್ಸ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅಲ್ಲ? ಒಂದ್ ನಿಮಿಷ. ಈಗ ಇಜಿಲಾ ಏನ್ ಹೇಳ್ತಾರೆ ನನಗೆ ಗೊತ್ತು. ನಾನು ಹೇಳ, ಐ ಲೈಕ್ ದ ಕಲರ್ ಆಫ್ ಯರ್ ಫ್ರಾಕ್.
ಇಲ್ಲ ಡಿಸೈನ್ ಚೆನ್ನಾಗಿದೆ ಇಬ್ಬರದು ಎಲ್ಲೋ ಒಂದ್ ಕಡೆ ಏನೋ ಒಂದು ಮಾಡಿ ಹೆಣ್ಣು ಮಕ್ಕಳ ಬಟ್ಟೆ ಬಗ್ಗೆ ಮಾತಾಡ್ಲೇಬೇಕು ನೀವು. ಇಲ್ಲ ರೀ ಏನಂದ್ರೆ ಒಂಥರ ಹೊಸ ಡಿಸೈನ್ ಎಲ್ಲ ಒಂದ್ ನೋಡಿದ್ರೆ ನಿಮಿಷ ಬ್ಲೂ ಕಲರ್ ಅಪ್ರಿಶಿಯೇಟ್ ಮಾಡ್ಬೇಕು. ಒಂದ್ ನಿಮಿಷ ಬನ್ನಿ ಚಂದನ ಇವ್ರ ಡ್ರೆಸ್ ಬಗ್ಗೆ ಹೇಳಿ, ತುಂಬಾ ಚೆನ್ನಾಗಿದೆ, ಎಕ್ಸ್ಪ್ಲೇನ್ ಮಾಡಿ. ಚೆನ್ನಾಗಿ ಮ್ಯಾಚ್ ಇದೆ ನೋಡಿ, ಎಲ್ಲ ಚೂಡಿದಾರ ಬ್ಲೂ ಡಾಟ್ಸ್ ತರ ಇದೆ. ಇದು ಡಾಟ್ಸ್ ಅಲ್ಲಿ ಹತ್ರ ಬಂದ್ ನೋಡಿ ಡಿಸೈನ್ ಡಿಸೈನ್ ಆಮೇಲೆ ಎಲ್ಲ ಮ್ಯಾಚ್ ಆಗಿದೆ ಚೆನ್ನಾಗಿ, ಅಷ್ಟೇ. ಚೆನ್ನಾಗಿ ಏನೋ ಗ್ಲಾಸ್ ಚೆನ್ನಾಗಿದೆ. ಇವಾಗ ಅಲ್ಲಿ ನಡ್ಕೊಂಡು ಹೋಗ್ತಿಲ್ಲಮ್ಮ, ನಡ್ಕೊಂಡು ಹೋಗ್ಬೇಕಾದ್ರೆ ಅಂತಾರೆ ತಿರುಗಿ ನೋಡ್ಬೇಡ, ಯಾಕೆ ಹೇಳು, ತಿರುಗಿ ನೋಡಿದ್ರೆ 1 ನಂಬರ್ ಅಂತಾರೆ. ಕೊಟ್ಟಿಗೆ ಹುಷಾರು, ಓಕೆ ವಾರ್ನಿಂಗ್ ಕೊಟ್ಟಿದ್ರಿ. ನಿಮ್ಮ ಹೆಸರು ಹೇಳಿಲ್ಲ ಅವ್ರ ಹೆಸರು ನೋಡ ಹೇಳಿ, ನಾನು ಏನ್ ಹೇಳಿದ್ ನಿಂಗೆ, ಡಿಸ್ಟ್ರಾಕ್ಟ್ ಮಾಡ್ತಾರೆ. ಯು ಶುಡ್ ನಾಟ್ ಸ್ಟಾಪ್. ಹೆಸರು ಇಳ್ಕೊಂಡಿದ್ರಲ್ಲ ಅಲ್ಲಿಗೆ ಹೋಗ್ತಾರೆ 1 ನಂಬರ್ ಅಂತಾರೆ. ಸುಮ್ನೆ ಹಂಗೆ ಸೀದಾ ಹೋಗಿ ನಾನು ನೋಡ್ತಾ ಇದ್ದೀನಿ. ಗೋ. ಇಲ್ಲ ಎಲ್ಲಿಂದ ಬಂದಿರೋದು, ಏನ್ ಹೆಸರು, ಏನ್ ನಂಬರ್ ಒಬಿಡಿಯಂಟ್ ಸ್ಟೂಡೆಂಟ್. ಈ ತರ ಹೇಳ್ಕೊಡ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ನೀ ಎಲ್ಲೋ ಕೂತ್ಕೊಳ್ಳೋ ಅಷ್ಟರಲ್ಲಿ SMS ಕಳ್ಸಿರೋರು. ಹಾಯ್ ದಿಸ್ ಇಸ್ ಮೀ ಇಂದ್ರಜಿತ್ ಲಂಕೇಶ್ ಅಂತ ಟಕ್ಕಲ್ ಫಾಸ್ಟ್ ಅವ್ರು ನಿಂಗೆ ಗೊತ್ತಿಲ್ಲ. ಮಿಸ್ಡ್ ಕಾಲ್ ಕೊಟ್ಬಿಡ್ತಾ ಇದ್ದೆ. ಆಯ್ತಾ, ಹ್ಯಾಪಿನಾ? ಸೂಪರ್. ಓಕೆ, ಎಲ್ಲರಿಗೂ ಸ್ವಾಗತ. ಪ್ಲೀಸ್ ಕಮ್, ಬನ್ನಿ ಕೂತ್ಕೊಳ್ಳಿ. ಈಗ ಮೊದಲನೇದಾಗಿ ನಿರ್ದೇಶಕರೇ, ವೈ ATM ಅಟೆಂಪ್ಟ್ ಟು ಮರ್ಡರ್, ಯಾರು ಮರ್ಡರ್ ಮಾಡ್ತಾ ಇದಾರೆ, ಯಾರು ಅಟೆಂಪ್ಟ್ ಮಾಡ್ತಾ ಇದಾರೆ, ಯಾರು ಮರ್ಡರ್ ಆಗುತ್ತೆ? ಸರ್ ಇದು ಬೆಂಗಳೂರಲ್ಲಿ ಒಂದು 2013 ಅಲ್ಲಿ ATM ಅಲ್ಲಿ ಒಂದು ಅಟ್ಯಾಕ್ ಆಗಿತ್ತಲ್ಲ ಸರ್, ಕಾರ್ಪೊರೇಷನ್ ಸರ್, ಕಾರ್ಪೊರೇಷನ್. ಅದೇ ಸ್ಟೋರಿ ಇದು. ಸೊ ಅಲ್ಲಿ ಲೇಡಿ ಮೇಲೆ ಅಟ್ಯಾಕ್ ಆಗುತ್ತೆ. ಸೊ ಅದೇ ಸ್ಟೋರಿ ತಗೊಂಡು ಮೂವಿ ಮಾಡಿರೋದು. ಸೊ ಅದಕ್ಕೆ ATM ಅಂತ ಇಟ್ವಿ. ಸೊ ಬಟ್ ATM ಸಿಗ್ಲಿಲ್ಲ ಟೈಟಲ್, ಅದಕ್ಕೆ ಅದಕ್ಕೆ ಮ್ಯಾಚ್ ಆಗ್ಲಿ ಅಂತ ಅಟೆಂಪ್ಟ್ ಮರ್ಡರ್ ಅಂತ ಚೇಂಜ್ ಮಾಡಿದ್ವಿ. ಮತ್ತೆ ಎಲ್ಲಾ ಕಡೆ ATM ಅಂತ ಹೇಳ್ತಾ ಇದ್ರೆ ಪರವಾಗಿಲ್ವಾ? ಅದೇನು ತೊಂದ್ರೆ ಇಲ್ಲ ಸರ್, ಎರಡರಲ್ಲಿ ಯಾವ್ದು ರಿಜಿಸ್ಟರ್ ಆದ್ರೂ ಒಳ್ಳೇದೇ ಅಂತ ಸರ್. ಸೂಪರ್. ATM. ಸೊ ಇದು ಒಂದು ನೈಜ ಘಟನೆ ಬೆಂಗಳೂರಲ್ಲಿ ನಡೆದಿರುವಂತದ್ದು. ಆಕ್ಚುಲಿ ಅದನ್ನ ಫಾಲೋ ಮಾಡಿದ್ರೆ ತುಂಬಾ ಭಯಾನಕವಾದಂತ ಒಂದು ಇನ್ಸಿಡೆನ್ಸ್ ಅದು. ಸೊ ಅದು ಇಫ್ ಐಮ್ ನಾಟ್ ರಾಂಗ್ ಬೆಳಗ್ಗೆ ಆದಂತ ಒಂದು ಇನ್ಸಿಡೆನ್ಸ್ ಅದು. ಅಂಡ್ ಇನ್ಫ್ಯಾಕ್ಟ್ ಏನಂದ್ರೆ ಹಲವಾರು ಜನಕ್ಕೆ ಅದಾದ ನಂತರ ATM ಹೋಗಕ್ಕೆ ಭಯ ಆಗ್ತಾ ಇತ್ತು. ಹೌದು, ಇನ್ಫ್ಯಾಕ್ಟ್ ಆ ಇನ್ಸಿಡೆಂಟ್ ಆದ್ಮೇಲೆ ಇಟ್ ಇಸ್ ಬೇಸ್ಡ್ ಆನ್ ದಟ್ ಇನ್ಸಿಡೆಂಟ್. ಅದೇ ಬೇಸ್ ಸರ್. ಅಂದ್ರೆ ಅಟ್ಯಾಕ್ ಮಾಡ್ತಾನೆ, ಅಟ್ಯಾಕ್ ಮಾಡಿದ್ಮೇಲೆ ಕ್ರಿಮಿನಲ್ ನ 2 years ಆದ್ರೂ ಇಡ್ತಿರಲ್ಲ. ಸೊ ಅದೇ ಸ್ಟೋರಿ. ಅಂದ್ರೆ ವಿಲನ್ ಎಲ್ಲಿದ್ದಾನೆ, ಅವನು ಯಾರು ಆ ಪಾತ್ರ ಮಾಡ್ತಾ ಇರೋದು ಯಾರು ಅಂತ ಅದೇ ಸಸ್ಪೆನ್ಸ್ ಸರ್. ನೀವು ಆಕ್ಚುಲಿ ಥಿಯೇಟರ್ ಬಂದು ಅದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾರು ಹೀರೋ ಯಾರು ವಿಲನ್ ಇದಾರೆ ಅಂತ. ಹೌದು, ಥಿಯೇಟರ್ ಬಂದು ಗೊತ್ತಾಗಿಲ್ಲ ಅಂದ್ರೆ ಕಳ್ಳ ನೋಡಿತಾರೆ ಅಲ್ವಾ? ಇಲ್ಲ, ಅಲ್ಲಿ ನಿಜವಾಗ್ಲೂ ಗೊತ್ತಾಗುತ್ತಾ? ಓಕೆ ವಿನಯ್, ಸೊ ಯು ಪ್ಲೇ ಅ ಕಾಪ್ ಇನ್ ದಿಸ್ ಫಿಲ್ಮ್. ಎಸ್. ಓಕೆ, ಸೊ ಏನೇನ್ ಮಾಡಿದ್ರೆ, ಏನ್ ದಬಾಕಿದ್ರ ಪಿಕ್ಚರ್ ಅಲ್ಲಿ? ದಬಾಕದಿಕ್ಕೆ ಡೈರೆಕ್ಟ್ ಏನೇನ್ ಹೇಳಿದ್ರು ಅದನ್ನೆಲ್ಲ ಗೆಟಪ್ ಅಲ್ಲಿ ಇದ್ದೀರಾ ನೀವು ಪಿಕ್ಚರ್ ಅಲ್ಲಿ? ಇಲ್ಲ, ಗೆಟಪ್ ಚೇಂಜ್ ಇದೆ. ನಂದು ಹೇರ್ ಸ್ಟೈಲ್ ಬೇರೆ ತರ ಇದೆ ಅದ್ರಲ್ಲಿ, ಮತ್ತೆ ಬಾಡಿ ಲ್ಯಾಂಗ್ವೇಜ್ ಬೇರೆ ತರ ಇದೆ, ಮತ್ತೆ ಡ್ರೆಸ್ ಕೂಡ ಬೇರೆ ತರಾನೇ ಇದೆ. ಅಂದ್ರೆ ಯೂಶುವಲ್ ನಾರ್ಮಲ್ ಕಾಪ್ಸ್ ತರ ನಾನೀಗ ಯೂನಿಫಾರ್ಮ್ ಹಾಕೊಂಡೆಲ್ಲ ಮಾಡಿಲ್ಲ. ಗಡ್ಡ ಇಲ್ಲ. ಈಗ ಬಂದಿದೆ. ವೆರಿ ಗುಡ್. ಸೊ ಯು ಪ್ಲೇ ಅ ಕಾಪ್. ಹೇಮಾ, ವಾಟ್ ದಬಾಕಿಂಗ್? ಕಮ್ ಆನ್ ಟೆಲ್ ಮೀ. ಇಲ್ಲಿ ಕಂಪ್ಲೀಟ್ ಆಗಿ ರಿಪೋರ್ಟರ್ ಸ್ಟೂಡೆಂಟ್, ಜರ್ನಲಿಸ್ಟ್ ಸ್ಟೂಡೆಂಟ್ ರೋಲ್ ನ ಪ್ಲೇ ಮಾಡ್ತೀನಿ. ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆವರೆಗೂ ನನ್ನ ರೌಂಡೇ ನಡೆಯುತ್ತೆ ಸಿನಿಮಾ. ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆವರೆಗೂ ಆಬ್ವಿಯಸ್ಲಿ ತಾರೆ. ಯೂಶಲಿ ಜರ್ನಲಿಸ್ಟ್ ಅಂದ್ರೆ ಒಂದ್ ಚಿಕ್ಕ ರೋಲ್ ಇರುತ್ತೆ ಅಲ್ವಾ, ಬಟ್ ಆದ್ರೆ ಇದ್ರಲ್ಲಿ ಹಂಗಲ್ಲ. ಫಸ್ಟ್ ಇಂದ ಹಿಡಿದು ಕೊನೆವರೆಗೂ ನನ್ನಿಂದಾನೇ ಸ್ಟಾರ್ಟ್ ಆಗೋದು, ನನ್ನಿಂದಾನೇ ಎಂಡ್ ಆಗೋದು. ಹೆಂಗೆ ನೋಡಿ. ಅಬ್ಬಾಸ್. ಓಕೆ, ಶೋಭಿತಾ, ತಾವೇನ್ ದಬಾಕಿದ್ದೀರಾ ಪಿಕ್ಚರ್ ಅಲ್ಲಿ? ಸರ್ ಇದ್ರಲ್ಲಿ IT ಕಂಪ್ನಿಯಲ್ಲಿ ಕೆಲಸ ಮಾಡುವಂತ ಒಂದು ಹುಡುಗಿ. ಅದ್ರಲ್ಲಿ ಏನು ಇಡೀ IT ಕಂಪ್ನಿಲಿ ಒಂದೇ ಹುಡುಗಿ ಕೆಲಸ ಮಾಡೋದು? ತುಂಬಾ ಜನ ಇರ್ತಾರೆ, ಬಟ್ ತೋರ್ಸಿರೋದು ನನ್ನೊಬ್ಳು. ಅದ್ರಲ್ಲಿ ಅಂದ್ರೆ ಏನೋ ಕಂಪ್ನಿಯಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗುತ್ತೆ. ಅದ್ರಿಂದ ಮುಂದೆ ಏನೆಲ್ಲ ಅವ್ರು ನನಗ್ ತೊಂದರೆ ಕೊಡ್ತಾರೆ, ನನ್ನಿಂದ ಚಂದು ಅವ್ರು ಪಾಪ ಪ್ರಾಬ್ಲಮ್ ಸಿಕ್ಕಾಕೋತಾರೆ. ನಾವಿಬ್ರು ಅದರಿಂದ ಹೇಗ್ ಹೊರಗ್ ಬರ್ತೀವಿ ಅನ್ನೋದು ನಮ್ ಕತೆ. ಎಲ್ಲಿಂದ ಹೊರಗ್ ಬರ್ತೀರಾ? ಆ ಪ್ರಾಬ್ಲಮ್ ಇಂದ ಹೇಗ್ ಹೊರಗ್ ಬರ್ತೀವಿ? ಅಲ್ಲ, ನಾವಿಬ್ರು ಹೊರಗ್ ಬರ್ತೀವಿ ಅಂತ ಎಲ್ಲಿಂದ ಹೊರಗ್ ಬರ್ತಾರೆ ಗೊತ್ತಾಗ್ಲಿಲ್ಲ. ಲೋಕೇಶ್ ಅವ್ರ ಹತ್ರ ಮಾತಾಡ್ಬೇಕಾರೆ 350 ಎಪಿಸೋಡ್ ಆಗಿದೆ. ಲರ್ನ್ ಫ್ರಮ್ ಮೀ. ಹುಷಾರಾಗಿ. ಇನ್ನೂ ಕಲ್ತಿಲ್ಲ ನಾನು. ನಾವು ಸಿಕ್ಕಾಕೊಂಡಿರೋ ತೊಂದರೆಯಿಂದ ಹೊರಗ್ ಬರ್ತೀವಿ ಹಂಗೆ. ಓಕೆ, ಚಂದು ಗೌಡ, ತಾವೇನ್ ದಬಾಕಿದ್ದೀರಾ ಪಿಕ್ಚರ್ ಅಲ್ಲಿ? ನಂದು ಇದ್ರಲ್ಲಿ ಒಂದು ಸಾಫ್ಟ್ ಕ್ಯಾರೆಕ್ಟರ್, ಲವ್ ಬಾಯ್, ಇನ್ನೋಸೆಂಟ್ ಫೆಲೋ, ಕ್ಯಾಬ್ ಓಡಿಸ್ತಾ ಇರ್ತೀನಿ. ಸೊ ನನಗೆ ಗೊತ್ತಿಲ್ಲದಲೇ ನನ್ಗೆ ಯಾವ್ದೋ ಒಂದು ತಪ್ಪಲ್ಲಿ ಸಿಗಾಕಿಸ್ತಾರೆ. ಸೊ ಅದರಿಂದ ಹೇಗೆ ಆಚೆ ಬರ್ತೀನಿ ಅನ್ನೋದೇ ಒಂದು ಟ್ವಿಸ್ಟ್ ಆಫ್ ದ ಸ್ಟೋರಿ. ನೀವು ಆಚೆ ಬರ್ತೀರಾ? ನಾನು ಆಚೆ ಬರೋದೇ ಒಂದು ಟಾಪಿಕ್ ಇದೆ ಸರ್ ಇಲ್ಲಿ. ಆಚೆ ಬರೋದ್ರ ಬಗ್ಗೆ ಅಟೆಂಪ್ಟ್ ಮಾಡಿರೋದು. ಫಸ್ಟ್ ಆಫ್ ಆಲ್
ನಂಗೆ ಸೃಜಾ ಅವ್ರ ಹೊಸ ಗೆಟಪ್ ತುಂಬಾ ಇಷ್ಟ ಆಯ್ತು. ರಿಯಲಿ ಲೈಕ್ ಹ್ಯಾಂಡ್ಸಮ್ ಅಲ್ಲ ರಿಯಲಿ ಯೂತ್ ಅದಕ್ಕೆ ಮಜಾ ಟಾಕೀಸ್ ಅಲ್ಲಿ ಜಾಸ್ತಿ ಫಾಲೋ ಮಾಡೋದು ಒಂದು ಅವ್ರ ಹೇರ್ ಸ್ಟೈಲ್ ಇನ್ನೊಂದು ನನ್ನ ಹೇರ್ ಸ್ಟೈಲ್. ಲಂಕೇಶ್ ಅದು ಗ್ಲಾಸಸ್ ಕಲೆಕ್ಷನ್. He has a really good collection of glasses. I can see that. Even he's got a very good collection of girlfriends. ಆಕ್ಚುಲಿ ಮೊನ್ನೆ ದರ್ಶನ್ ಅವ್ರು ಸಿಕ್ಕಿದಾಗ ಅದೇ ಕೇಳ್ತಾರೆ, ಎಷ್ಟು ಗ್ಲಾಸ್ ಇಟ್ಟಿದ್ದೀರಾ ನೀವು ಇವತ್ತು, ಎಷ್ಟು ಗ್ಲಾಸ್ ಇಟ್ಟಿದ್ದೀರಾ ನೀವು ಅಂತ. ಇಲ್ಲ ನಾನು ಐ ಫಾಲೋ ಇಟ್ ಅಪ್ ಸರ್. ನೀವು ಐ ಫಾಲೋ ಆಲ್ ಯುವರ್ ಗ್ಲಾಸಸ್ ವಾಟ್ ಯು ವೇರ್. ಅದು ಬರೀ ಗ್ಲಾಸ್ ಅಲ್ಲ, ಪವರ್ ಗ್ಲಾಸ್. ತೆಗೆದ್ರೆ ಕಾಣಲ್ಲ ಅವ್ರಿಗೆ. ನನಗೆ ನಿಮ್ಮಿಬ್ರು ಬಿಟ್ರೆ ಇಷ್ಟ ಆಗೋದು ರೆಮೋ ಅವರು. ಚಂದುಗೆ ಬನ್ನೂರ್ ಕುಡಿ ಅಂದ್ರೆ ಇಷ್ಟ ಅಂತೆ, ಅದಕ್ಕೆ ಸರ್. ನಿಮ್ ಎಕ್ಸ್ಪ್ರೆಷನ್ಸ್ ತುಂಬಾ ಕ್ಯೂಟ್ ಆಗಿದೆ, ನಂಗೆ ತುಂಬಾ ಇಷ್ಟ ರೀ. ಇವ್ರು ಇಷ್ಟ ಆಗಲ್ವಾ? ನಮ್ಮ ಅಂಕಲ್ ಯಾವಾಗ್ಲೂ ನಗ್ನಾಗ್ತಾ ಇರ್ತಾರೆ ಅವರು. ಅಲೋ ಒಂದ್ ನಿಮಿಷ ಸರ್, ನಗೆ ಇದಕ್ಕೆ ನಗೋದು ಅಂತಾರೆ, ನೀವ್ ನಗೆ ಇದಕ್ಕೆ ಕಿಸಿಯೋದು ಅಂತಾರೆ. ದಿಸ್ ಇಸ್ ಕಾಲ್ಡ್ ಕಿಸಿಯೋದು. ಓಕೆ ಸೂಪರ್. ಸೊ ಇವಾಗ ATM ನ ವಿಶೇಷತೆ, ಇದು ಒಂದು ನೈಜ ಘಟನೆಯ ಬಗ್ಗೆ ತಯಾರಾಗಿರೋದು. ಸೊ ರ್ಯಾಂಡಮ್ಲಿ ಎನಿಬಡಿ ಕ್ಯಾನ್ ಸೇ ದ ಮೋಸ್ಟ್ ಅನ್ಫರ್ಗೆಟಬಲ್ ಮೂಮೆಂಟ್ ಆಫ್ ದಿಸ್ ಸಿನಿಮಾ ನಿಮಗೆ ಯಾವ್ದಿರ್ಬೋದು? ಹೇಮಾ? ಸಿನಿಮಾ ಅಲ್ಲಿ ಐ ಥಿಂಕ್ ಕ್ಲೈಮ್ಯಾಕ್ಸ್ ಅನ್ಸುತ್ತೆ. ಸೊ ಅದು ನಿಜವಾಗ್ಲೂ ಗುಹೆ ತರಾನೇ ಇದೆ ಅದು ಶೂಟ್ ಮಾಡಿದ್ದು ನಾವು. ಸೊ ಕಂಪ್ಲೀಟ್ ಆಗಿ ನನಗೆ ಗೊತ್ತೇ ಇರ್ಲಿಲ್ಲ ಅಲ್ಲಿ ಶೂಟ್ ಮಾಡ್ತಾರೆ ಅಂತ. ಸೊ ನಾವು ಕ್ಯಾಶುವಲ್ ಆಗಿ ಚೆನ್ನಾಗಿ ಮೇಕಪ್ ಹಾಕಿರೋದೇ ಸ್ವಲ್ಪನೇ ನನಗೆ ಅಂತದ್ರಲ್ಲಿ. ಅಲ್ಲಿ ಹೋದಾಗ ಫುಲ್ ಧೂಳು, ಹೆಂಗೆ ಅಂದ್ರೆ ನಾರ್ಮಲಿ ನಾನೇನಾ ಅಂತಾನ ಅನ್ಸೋದಿಲ್ಲ ಅಂತ ಒಂದು ಲೊಕೇಶನ್ ಅದು. ಸೊ ಅಲ್ಲಿ ಹೋದಾಗ್ಲೇ ಗೊತ್ತಾಯ್ತು ನನಗೆ ಒಂಥರ ಗುಹೆ ತರ ಇದೆ ಮೇಡಮ್, ಇದ್ರೊಳಗೆ ಹೋಗ್ಬೇಕು ಅನ್ಬಿಟ್ರೆ ಅಷ್ಟೇ ನನಗೆ ಗೊತ್ತು. ಬಟ್ ನಿಜವಾಗ್ಲೂ ನೀವ್ ನೋಡಿದ್ರೆ ಅದು ಏನೋ ಗ್ಲಾಸು ಮತ್ತೆ ಏನೋ ಬಿದ್ದಿರುತ್ತೆ, ಗಲೀಜ್ ಪಾಳ್ ಬಿದ್ದಿದ್ ಮನೆ ಹೆಂಗಿರುತ್ತೆ ಹಂಗೆಲ್ಲ ಇದೆ. ಸೊ ಫಸ್ಟ್ ಆಫ್ ಆಲ್ ಅಂತ ಭಯ, ನನಗೆ ಸ್ವಲ್ಪ ಭಯ, ಅದ್ರೊಳಗೆ ಹೋಗಕ್ಕೇನೆ ತುಂಬಾ ಕಷ್ಟ ಆಯ್ತು. ಆಮೇಲೆ ಗೊತ್ತಾಯ್ತು ಅವ್ರು ಮುಂಚೆನೆ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿದ್ದಾರೆ ಅಂತ. ಸೊ ಹೋಗ್ ಬಂದ್ಮೇಲೆ ಗೊತ್ತಾಯ್ತು ನನಗೆ. ಸೊ ಅದು ಒಂಥರ ಇಲ್ಲೂ ಹೊರಗಡೆ ಬರೋದಿದೆ ಸರ್, ಇಲ್ಲೂ ಹೇಮಾ ಆಲ್ಸೋ ವಿಲ್ ಕಮ್ ಔಟ್. ಇಲ್ಲ, ಪಾಳ್ ಬಿದ್ದಿದ್ ಮನೆಯಿಂದ ಒಳಗ್ ಹೋಗಿ ಹೊರಗ್ ಬಂದಿದ್ದು ಅದೇ ಅಂತ ಮರೆಯಕ್ಕ. ಚಂದು, ಐ ಹರ್ಡ್ ಏನೋ ಒಂದು ಮೋಸ್ಟ್ ವಿಯರ್ಡ್ ಫ್ಯಾನ್ ಎನ್ಕೌಂಟರ್ ಆಗಿತ್ತಂತಲ್ಲ ತಮಗೆ, ಏನದು? ಯೂಶಲಿ ಫ್ಯಾನ್ಸ್ ಬಂದಾಗ ಫೋಟೋಗ್ರಫಿ ಇದೆಲ್ಲ ಓಕೆ, ದಟ್ ಇಸ್ ನ ನಾರ್ಮಲ್ ಥಿಂಗ್ಸ್. ಐ ವಾಸ್ ವೆರಿ ಹ್ಯಾಪಿ. ಐ ಮೀನ್ ನನಗೆ ಹೊಸ್ತು ಇಂಡಸ್ಟ್ರಿ ಅಲ್ಲ, 3-4 ವರ್ಷ ಅಷ್ಟೇ ಆಯ್ತು ನಾನು ಬಂದು. ಸೀರಿಯಲ್ ಲಕ್ಷ್ಮೀ ಬರಮ್ಮ ಆದ್ಮೇಲೆ ಇಟ್ ವಾಸ್ ಅ ಬಿಗ್ ಬೂಮ್ ಫಾರ್ ಮಿ. ತುಂಬ ಒಳ್ಳೆ ರೆಕಗ್ನಿಷನ್ ಸಿಕ್ಕಿತ್ತು. ಒಂದ್ ಕಡೆ ಹೋಗಿದ್ದೆ, ಐ ಡೋಂಟ್ ನೋ ಆ ಹುಡುಗಿ, ಶಿ ಹಸ್ ಫಾಲೋಡ್ ಮಿ ಅ ರುಟೀನ್. ನಾನು ಇಷ್ಟೊತ್ತಿಗೆ ಜಿಮ್ ಹೋಗ್ತೀನಿ, ಇಷ್ಟೊತ್ತಿಗೆ ಅಲ್ಲಿ ಬರ್ತೀನಿ ಅನ್ನೋದು ಗೊತ್ತಿದೆ. ಸೊ ಶಿ ಇಸ್ ವೇಟೆಡ್ ಮಿ ಫಾರ್ 1.5 hour. ಸೊ ಹೋದಾಗ ಶಿ ಕೇಮ್ ಅಪ್ ಟು ಮಿ ಅಂಡ್ ಶಿ ವಾಸ್ ಲೈಕ್, ಸರ್ ಒಂದು ಫೋಟೋ ಬೇಕು. ಓಕೆ, ನಾನು ಫೋಟೋ ತಾನೆ ಬನ್ನಿ, ಫೋಟೋ ಸರಿ ಆಯಿತು. ಒಂದು ಚಾಕ್ಲೇಟ್ ತಿನ್ನಿ ಸರ್ ನಿಮಗೋಸ್ಕರ. ಓಕೆ ಥ್ಯಾಂಕ್ ಯು. ಚಾಕ್ಲೇಟ್, ನಾ ಆ್ಯಕ್ಚುಲಿ ಚಾಕ್ಲೇಟ್ ಇಷ್ಟ. ಸೊ ಚಾಕ್ಲೇಟ್ ಕೊಟ್ಟರು, ತಿನ್ನಕ್ಕೆ ಹೋದೆ. ಫುಲ್ ತಿನ್ಬೇಡಿ, ಅರ್ಧ ತಿಂದು ಅರ್ಧ ಕೊಡಿ ಅಂದರು. ಬಹುಶಃ ಏನೋ ಅವ್ರು ಕಾಸು ಕೊಟ್ಟು ತಂದಿರೋದಲ್ಲ, ಯಾಕೆ ಬೇಕು ನನಗೆ ಅಂದ್ಬಿಟ್ಟು ಅರ್ಧ ತಿಂದು ಅರ್ಧ ವಾಪಸ್ ಕೊಟ್ಟೆ. ಸರ್ ಜ್ಯೂಸ್ ನಿಮಗೋಸ್ಕರ ತಂದೆ ಅಂದರು. ಸರಿ ಆಯ್ತು, ಅದು ಅರ್ಧ ಕೊಡಿ, ಅರ್ಧ ಕುಡಿದ್ಕೊಡಿ ಅಂದರು. ಏಕೆ ಅಂದರೆ ಆಮೇಲೆ ಅದನ್ನೆಲ್ಲ ಫೋಲ್ಡ್ ಮಾಡಿ ಪೇಪರಲ್ಲಿ ಎತ್ತಿಕೊಂಡು ನಾನು ನಿಮ್ಮ ಕಂಡ್ರೆ ತುಂಬ ಇಷ್ಟ ಸರ್ ಅಂದರು. ಓಕೆ, ಅದು ಸ್ವಲ್ಪ ನನಗೆ ಅವಾಗ ಸ್ವಲ್ಪ ಭಯ ಆಗಿ ಸ್ಟಾರ್ಟ್ ಆಯಿತು. ಆಮೇಲೆ ನಂಬರ್ ಕೊಡಿ ಅಂದರು. ಇಲ್ಲ ನಂಬರ್ ಅಲ್ಲ, ದಿಸ್ ಇಸ್ ದ ಲಾಸ್ಟ್ ವಾಟ್ ಐ ಕ್ಯಾನ್ ಡೂ. ನೀವು ಅರ್ಧ ಕೊಡ್ಬೇಕಾಯ್ತು, 98450 ಅಂತ ಕೊಡ್ಬೇಕಾಯ್ತು. ಇವಾಗ ಇಷ್ಟೊತ್ತೆಲ್ಲ ಮಾತಾಡ್ತಾ ಇದೀವಿ, ಎಲ್ಲ ಓಕೆ. ಆದ್ರೆ ಎಲ್ಲ ನೋಡ್ತಾ ಇದೀನಿ ಅಷ್ಟೊತ್ತಿಂದ ಒಬ್ಬರೇ ಒಬ್ರು ಸಿಕ್ಕಾಪಟ್ಟೆ ಡಲ್ ಆಗಿ ಕೂತಿದಾರ ಅವರು. ಪ್ಲೀಸ್ ಕಮ್ ಹಿಯರ್. ಕಳ್ಳ ಕೃಷ್ಣ. ತಮ್ಮ ಹೆಸರು? ಸ್ವಲ್ಪ ಮುಂದೆ ಬನ್ನಿ. ತಮ್ಮ ಹೆಸರು? I don't understand Kannada. Oh my God. Come here. You don't understand Kannada. From a long time you are watching our show. You did not understand anything? No. Actually, I came here to give company to my friend. That's. Who is the friend? ಸರ್ ಪಾಪ ದೂರ ಮಾಡ್ಬಿಟ್ಟಿದ್ದೀರಲ್ಲ ಸರ್ ಅವ್ರನ್ನ. ತಮಗೆ ಕನ್ನಡ ಬರುತ್ತಾ? ಅಲ್ಲ, ನಿನ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಫ್ರೆಂಡ್ ಅಣ್ಣ. ಕನ್ನಡ ಬರಲ್ವಾ? ಕನ್ನಡ ಬರಲ್ಲ, ಒಂದು ಹಾಡು ಹೇಳ್ಕೊಟ್ಟಿದ್ದೀನಿ. ಹಾ, ವಾಚ್ ಇಸ್ ನೇಮ್. ಬೇರೆ ಹೆಸರು ಹೇಳ್ಬಿಡ್ಬೇಕು ಈಗ, ಅವ್ನು ಸತ್ತೋಗ್ಬಿಡ್ತಾರೆ. Then where are you from? I'm from Jharkhand. ನಡ್ಕೊಂಡೆ ಬರ್ಬೋದ? ಜಾರ್ಖಂಡ್ ಯಾಕೆ ಬಂದೆ? You could have come walking.
ವೈ ಡು ಯು ಕಮ್ ಜಾರ್ಖಂಡ್? ಜಾರ ಬಂಡಿಯಲ್ಲಿ ಯಾಕೆ ಬಂದೆ ಅಂತ. I didn't understand what is ಇನ್ ಕನ್ನಡ ಜಾರ್ಖಂಡ್ ಮೀನ್ಸ್ ಸ್ಲೈಡಿಂಗ್. ವೈ ಡಿಡ್ ಯು ಕಮ್ ಇನ್ ಜಾರ್ಖಂಡ್? ನಾನು ಹೇಳಿದೀನಿ ಅಲ್ಲೇ ಕ್ಯಾಚ್ ಹಾಕೊಳಕ್ ಹೋಗ್ಬಿಡಿ, ಫೋನ್ ನಂಬರ್ ಸಿಗುತ್ತೆ ಅಂತ. ಇನ್ನು ಹೆಸರು ಹೇಳೇ ಇಲ್ಲ, ಬಾಯ್ ಫ್ರೆಂಡ್ ಹೆಸರು ಹೇಳಿ. ವಾಟ್ ಇಸ್ ಯೋರ್ ನೇಮ್? Shubhi. ಶುಭಿ. Yeah. Oh, ಶುಭಿ. Is your would be? Maybe, I don't know. Maybe, I don't know. ಏನಿದು? ಫ್ಯೂಚರ್ ಯಾರಿಗೆ ಗೊತ್ತಲ್ಲ. ಮತ್ತೆ ಅಲ್ಲಪ್ಪ, ಇವಾಗ ನೀವು ಕಡ್ಲೆಕಾಯಿ ಆಟಾಡ್ತಾ ಇದ್ದೀರಾ ನೀವು. ಫ್ಯೂಚರ್ ಏನ್ ಗೊತ್ತಾಗುತ್ತೆ ನನಗೆ. ನಿನ್ನ ಹೆಸರು ಏನ್ಕಂದ? ನನ್ನ ಹೆಸರು ಧೃತ್ವನ್ ಅಂತ. ಏನ? ಧೃತ್ವನ್. Dritwan Darpan. Dritwan. DRITHVAN. ಧೃತ್ವನ್ ಏನ್ ವಾಟ್ ಇಸ್ ದ ಮೀನಿಂಗ್ ಆಫ್ ಧೃತ್ವನ್? Dritwan in the sense it is ಮೈ ಫಾದರ್ ಸನ್ ಅಂತ Lord ಅನ್ಬೇಡ. Vishnu. He said me Lord Vishnu. Wait, you'll tell the truth now because we have 11 cameras. He cannot lie. it's ವಿಷ್ಣು ಮತ್ತೆ ಬ್ರಹ್ಮ ಅವತಾರ ಅಂತ ಅಣ್ಣ. Even I don't know properly. My grandmom is here. You can ask her. ಅಲ್ಲ ಅಜ್ಜಿ ಕೊಡಲ್ಲ, ಅಜ್ಜಿ ಪಕ್ಕದಲ್ಲಿ ಹೋಗು. ಅಜ್ಜಿ ಪಕ್ಕದಲ್ಲಿ ಹೋಗು. ಅಲ್ಲ, ಅಜ್ಜಿನ ಮತ್ತು ಸೊಸೆನ ಏನಂತಾರೆ? ಅಪ್ಪ ಕೂಡ್ಸ್ಬಿಡಕ್ ನೀವು. ಅಜ್ಜಿನ ಅಲ್ಲಿ ಕೂರ್ಸಿ ನೀ ಇಲ್ಲಿ ಕೂತ್ಕೊಂಡು ನಿನ್ ಗರ್ಲ್ ಫ್ರೆಂಡ್ ಏನ್ ಟ್ರಯಾಂಗಲ್ ಆಟ ಆಡ್ತಾ ಇದ್ದೀರಾ ನೀವು? ಅಜ್ಜಿ ಏನ್ ನಿಮ್ ಹೆಸರು? ನನ್ನ ಹೆಸರು ಸುವರ್ಣ ಅಂತ. ಸುವರ್ಣ, ಕಲರ್ಸ್ ಅಲ್ಲಿ ಹೇಳಂಗಿಲ್ವಲ್ಲ ನಿಮ್ ಹೆಸರು? ಹಾ ಹೇಳಿ ಅಜ್ಜಿ. ನನ್ನ ಹೆಸರು ಸುವರ್ಣ ಅಂತ. ಓಕೆ. ಇವರು ನನ್ನ ಮೊಮ್ಮಗ ಇಂಜಿನಿಯರ್ ಮಾಡ್ತಾ ಇದ್ದಾನೆ. ಲವ್ ಮಾಡ್ತಾ ಇದ್ದಾನೆ ಇಲ್ಲಿ ಇಂಜಿನಿಯರಿಂಗ್ ಅಲ್ಲ, ಇಂಜಿನಿಯರ್ ಅಲ್ಲ. ನಾನೊಂದ್ ಹೇಳಪ್ಪ, ಇವಾಗ ಪ್ರಪಂಚ ಇರೋದೇ ಅದ್ರಲ್ಲಿ. ಎಲ್ಲಾರ್ಗು ನಿಮ್ ತರ ಅಜ್ಜಿ ಸಿಕ್ಬಿಟ್ರೆ ಅಲ್ಲ ನಿಜಾನ ಸುಳ್ಳ ಏನೋ ನಮ್ಗೆ ಗೊತ್ತಿಲ್ಲ ಅಜ್ಜಿ. ನಿಮ್ಮಷ್ಟು ಲೋಕ ನಾವು ನೋಡಿಲ್ಲ. ಅದೆಲ್ಲ ಇವಾಗ ನಾವು ಮಕ್ಕಳಲ್ಲಿ ಏನು ಮಿಸ್ಟೇಕ್ ಕಂಡುಹಿಡಿಬಾರ್ದು. ಅವ್ರ ಫ್ಯೂಚರ್ ಅವ್ರು ಹೋಗ್ತಾ ಇರ್ತಾರೆ, ಆಮೇಲೆ ಅವ್ರು ಯಾವ ದಾರಿಲಿ ಹೋಗ್ಬೇಕು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಸುಮ್ನೆ ಲವ್ ಮಾಡೋದು ದೊಡ್ಡದಲ್ಲ, ಅದನ್ನ ಮುಂದಕ್ಕೆ ಸಫರ್ ಮಾಡೋದು ತುಂಬಾ ದೊಡ್ಡದು. ಕೇಳ್ಕೊ ಮುದೇವಿ, ಕೇಳ್ಕೊ ಗೊತ್ತಾಯ್ತಾ? ಲವ್ ಮಾಡಿರೋದ್ರಲ್ಲಿ 100% ಸಕ್ಸಸ್ ಆಗಲ್ಲ. ಅಂದ್ರೆ ನಿಮ್ಮಂತ ಸುಜನ್ ನಾನ್ ಮೆಚ್ಕೋತೀನಿ. ಜೋಡಿ ಓಕೆನಾ? ಹೋಗ್ಲಿ ಜೋಡಿ ಓಕೆನಾ? ಸೂಪರ್. ಅಲ್ಲ ಇದಲ್ಲಪ್ಪ ಅದು ಅಲ್ಲ, ಇದು ಸೂಪರ್ ಅಂತ ಇವಾಗ ಹೇಳಕ್ ಆಗಲ್ಲ. ಹಿಂದೆ ಮುಂದಿನ ಚಿತ್ರ ಪರ್ದೆ ಮೇಲೆ. ಪರ್ದೆ ಮೇಲೆ ಅಜ್ಜಿ ನಿಮ್ಮನ್ನ ಹಾಕೊಂಡು ಒಂದು ಪಿಕ್ಚರ್ ಮಾಡ್ತೀನಿ. ಟೈಟ್ಲ್ ಏನ್ ಗೊತ್ತಾ? ಹೌದಾ? ಅಡ್ಗೋಡೆ ಮೇಲೆ ದೀಪ ಅಂತ. ಎಲ್ಲದಕ್ಕೂ ಹಂಗೆ ಹೋಗ್ಬಿಡ್ತಾ ಇದ್ದೀರಾ. ಮುಂದಕ್ಕೆ ನೋಡೋಣ ಅಂತ. ಸಖತ್ ಮಾತ್ರ, ಅಲ್ಟಿಮೇಟ್ ಮಾತ್ರ. ನಾವು ಶುಭಿ is going to sing one song for Attempt to Murder Team. Kannada song. I know one Kannada song, so I'll sing that. Nice. You know Katraguppe? You catch one cab. Ask Katraguppe. Okay? There, coffee day. Come straight for straight. My house. Okay? ಮನೆ ಇದೆ ಅಂತ ಬಾಳ್ತಾ ಹೇಳ್ದ. ಅಡ್ರೆಸ್ ಕೊಡ್ತಾ ಇದೀರಾ? ಸಿಂಗಿಂಗ್ ಚಾನ್ಸ್ ಕೊಡೋಕ್ ಸರ್. ನೀವೆಲ್ಲ ತಪ್ಪೇ ತಿಳ್ಕೊತೀರಲ್ಲ. ಇಲ್ಲ, ಅಜ್ಜಿ ಕೇಳಿ ಚೆನ್ನಾಗಿ ಹಾಡಿದ್ರ ಓಕೆನಾ? ಹೆಂಗೆ ಓಕೆನಾ ನೋಡಿ? ಚೆನ್ನಾಗಿ ಹಾಡಿದ್ಲು. ನಾವೇ ಹೇಳ್ತೀವಿ ಕನ್ನಡ ಕಲಿಬೇಕು, ನಮ್ ದೇಶದಲ್ಲಿ ಇದ್ದು ಕನ್ನಡ ಇಲ್ಲದೆ ಇದ್ರೆ ನಾನು ಓಡಿಸ್ಬಿಡ್ತೀನಿ ನಿಮ್ ಊರಿಗೆ ಅಂತೇಳಿ. I just learned this one song for him. ಅಲ್ಲೊಂಚೂರು ಇಲ್ಲೊಂಚೂರು ಅಂತ ಹೇಳಿ ನಿನ್ಗೆ. From that time you were watching our show. What did you like in our show except for that mirror that we have put there? Frankly speaking, I liked you.
Even if I don't understand Kannada, I enjoy it. Seriously. ಹಲೋ ಒಂದು ನಿಮಿಷ, ನೀವ್ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಯಾ ಕಮಾನ್ ಯು ಟಾಕ್ ಟು ಟೆಲ್ ಮಿ. What did you like? His height, personality, the way he talks. Now, time for you to decide. Dhrutvik or Srujan? Dhrutwan. Dhrutwan or Srujan? Dhrutwan. ಇರ್ಲಿ ಕಣ, ನೋಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೂ ಸೌಂಡು ಮಾಡಬಾರ್ದು, ಸುಮ್ಮನಿರ್ರಿ, ಮುದ್ದೆ ಬೈಬಹುದು, ಸೈಲೆಂಟ್ ಆಗಿದ್ರೆ ಒಳ್ಳೇದು. ಜೇಮ್ಸ್ ಬಾಂಡ್ ಬರ್ತಾವನೆ, ಮುದ್ದೆ ಬಾಂಡು, ಮುದ್ದೆ ಬಾಂಡು, ಮಂಡ್ಯ ಮುದ್ದೆ, ಮಂಡ್ಯ ಮುದ್ದೆ. ಮುದ್ದೇಶ, ಏನೋ ಇದು ಗೆಟಪ್? ನೋಡಿದ್ರೆ ಗೊತ್ತಾಯ್ತಲ್ಲ ಬಾವಾ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಯಾರು? ಡಿಫೆಕ್ಟಿವ್. ಅದು ಗೊತ್ತಿರೋದೆ. ಡಿಫೆಕ್ಟಿವ್ ಅಲ್ಲ, ಅದು ಡಿಟೆಕ್ಟಿವ್. ಅದೇ ಡಿಟೆಕ್ಟಿವ್ ಏಜೆಂಟ್. ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ಏನ್ ಮಾಡ್ತೀನಿ ಅಂದ್ರೆ ಗ್ಯಾಸ್ ಇನ್ವೆಸ್ಟ್ ಮಾಡ್ತೀನಿ. ಗ್ಯಾಸ್ ಇನ್ವೆಸ್ಟಾ? ಕೇಸ್ ಇನ್ವೆಸ್ಟಿಗೇಟ್ ಮಾಡ್ತೀನಿ. ಅದೇ ಕಣಪ್ಪ, ಎರಡರ ಇನ್ವೆಸ್ಟ್ ಬರ್ಲಿಲ್ವಾ? ಸುಮ್ನಿರು. ದಿಸ್ ಈಸ್ ಏಜೆಂಟ್ M0009. ಹೆಸರು ಹೇಳು ಅಂದ್ರೆ ಯಾವ್ದೋ ಚಪ್ಪಲಿ ನಂಬರ್ ಹೇಳ್ತಾ ಇದೆಯಲ್ಲ, 9 ಅಂತ ಕೂಬೆ. ಇದೇ ನನ್ನ ಹೊಸ ಹೆಸರು. ನಾನೀಗ ಮುದ್ದೆ ಸಾಗ್ ಬಂದಿಲ್ಲ. ಇನ್ನೇನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಬಂದಿದ್ಯಾ? ಓಸಿ, ನಾನು ಹೇಳೋದನ್ನ ಕೇಳಿಸ್ಕೊಳಪ್ಪ. ನಾನು ನನ್ನ ಏಜೆಂಟ್. ನಿನ್ ಏಜು 1967ರಲ್ಲಿ ಒಂದು 30 ವರ್ಷ ಆಗಿದೆ ಅಂದ್ರೆ ಎಲ್ಲ ಸೇರಿ ಒಂದು 63 ವರ್ಷ ಆಗಿರ್ಬೋದು. ಯಪ್ಪ, ಏನ್ ಮಾಡ್ತಾ ಇದೀಯಪ್ಪ ನೀನು? ನೀನೇ ಏಜ್ ಎಣಸು ಅಂದಲ್ಲ, ಎಣಸ್ದೆ ನಿನ್ ಏಜ್ನ. ಅದಲ್ಲಪ್ಪ, ಏಜೆನ್ಸಿ. ನಿನ್ ಏಜ್ ಎನ್ಸಿನೇ ನಾನು ಇವಾಗ ಹೇಳ್ತಾ ಇರೋದು. ಅಯ್ಯೋ, ನಿನ್ ಮನ್ಕಾಯ ಅದಲ್ಲಪ್ಪ, ಕಂಪನಿಗೆ ಅಂತಾರಲ್ಲ ಇಂಗ್ಲಿಷ್ ನಲ್ಲಿ ಏಜೆನ್ಸಿ. ಓಹೋ, ಏಜ್ ಎಣಸಿ ಅಲ್ಲ, ಅದು ಏಜೆನ್ಸಿ. ಅದೇ ಎರಡರಲ್ಲೂ ಏಜ್ ಬರ್ಲಿಲ್ವಾ? ಸುಮ್ಕಿರು. ಅದೇ ಹೌದು. ಏನ್ ಏಜೆನ್ಸಿ ಅಪ್ಪ ನಿಂದು? MDK. ಓ, MDK ಅಂದ್ರೆ ಮೂತ್ರದಾನ ಕೇಂದ್ರ. ಮೂತ್ರನ ಯಾರಪ್ಪ ದಾನ ಮಾಡ್ತಾರ? ಸುಮ್ಕಿರ್ ನೀನು, ಮರ್ಯಾದೆ ಕಳಿತ್ಯ. ನಾನು ಹೇಳಿದ್ದು MDK ಅಂದ್ರೆ ಮುತ್ತೇಶ ಡಿಟೆಕ್ಟಿವ್ ಕಂಪನಿ. ಹೋಗಿ ಮಕ್ಕೆ ಗೂಬೆ, ಕಂಪನಿಗೆ ಸಿ ಬರೋದು, ಕೆ ಬರೋದಲ್ಲ. ಅದನ್ನು ಗೊತ್ತು, ಆದ್ರೆ ನಾನು ಮುನ್ನೆಚ್ಚರಿಕೆ ಕ್ರಮವಾಗಿ ಇದನ್ನ ಹೆಸರಿಟ್ಕೊಂಡಿವ್ನಿ. ಮುನ್ನೆಚ್ಚರಿಕೆಗೆ ಸಿ ಬದಲು ಯಾಕೆ ಇಟ್ಕೊಂಡಿದ್ಯಾ? ಸೀನ ಜಾಸ್ತಿ ತಿಂದ್ರೆ ಏನ್ ಬರ್ತದೆ ಹೇಳು? ಏನು? ಶುಗರ್. ಅದಕ್ಕೆ ಸಿ ತೆಗೆದಾಕ್ಬಿಟ್ಟಿದ್ದೀನಿ, ಬರೀ ಕೆ ಹಾಕೊಂಡಿದ್ದೀನಿ. ಪ್ರಿಪರೇಷನ್ ಇಸ್ ದ ಬೆಟರ್ ದ್ಯಾನ್ ಕ್ಯೂರ್. ಪ್ರಿಪರೇಷನ್ ಅಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅದು ಕ್ಯೂರ್ ಬಂತಾನೆ, ಬಿಟ್ಬಿಡಪ್ಪ ನೀವು. ಎಲ್ಲದಕ್ಕೂ ತಪ್ಕೊಂಡಿಡಬೇಡ. ನಂದು ಏನಾಯ್ತು ಸಡನ್ ಆಗಿ ನಿನ್ ಡಿಟೆಕ್ಟಿವ್ ಕಂಪನಿ? ಮದುವೆ ಆದ್ಮೇಲೆ ದುಡಿಯೇ ಬೇಕಲ್ಲ ಬಾವಾ, ಅದಕ್ಕೆ ಡಿಟೆಕ್ಟಿವ್ ಆಗ್ಬಿಟ್ಟು. ಮೈ ಬಗ್ಸಿ ದುಡಿಯೋಕೆ ಶಕ್ತಿ ಇಲ್ಲ. ಸುಮ್ನೆ ಕೂತಿದ್ರು ದುಡ್ಡು ಹಂಗೆ ಬರ್ತಾ ಇರ್ಬೇಕು, ಹೋಯ್ತಾ ಇರ್ಬೇಕು ಅಂತ ಕೆಲಸ ಹುಡುಕೊಂಡಿದ್ದೀನಿ ಬಾವಾ. ಯಾವ್ದಾದ್ರು ATMಗೆ ಗಾರ್ಡ್ ಆಗಿ ಸೇರ್ಕೊಂಡ್ಬಿಡು. ಇವರು ಅದೇ ಹೆಸರಲ್ಲಿ ಪಿಕ್ಚರ್ ಮಾಡೋರೆ, ನಿನಗೂ ಯೂಸ್ ಆಗುತ್ತೆ. ಅಲ್ಲ ಕಣ, ನಿನ್ನ ATM ಗಾರ್ಡ್ ಆಗ್ಬಿಟ್ರೆ ಸುಮ್ನೆ ಕೂತಿದ್ರು ದುಡ್ಡು ಬರುತ್ತೆ. ಬೆಳಗ್ಗೆ ಬಂದು ದುಡ್ಡು ಲೋಡ್ ಮಾಡ್ತಾರೆ, ಜನ ಬಂದು ದುಡ್ಡು ತಗೊಂಡೋಗ್ತಾರೆ. ದುಡ್ಡು ಲೋಡ್ ಮಾಡ್ತಾರೆ, ಜನ ಬಂದು ದುಡ್ಡು ತಗೊಂಡೋಗ್ತಾರೆ. ನಿಂದೊಳ್ಳೆ ತಮಾಷೆ ಬಾವಾ. ಡಿಟೆಕ್ಟಿವ್ ಯಾಕೆ ಚೂಸ್ ಮಾಡಿದೆ ಅದನ್ನ ಹೇಳು. ಅದೇನ್ ಗೊತ್ತವ್ವ, ನನ್ನ ಹೆಂಡತಿ ಸಿಟಿನಲ್ಲಿ ಓದ್ದೋಳು, ನಾನು ಎಡ್ಡ. ಗೊತ್ತು. ಅದರಲ್ಲೂ ರಾಂಗ್ ಆಡ್ತಾ ಇರ್ತೀನಿ. ನನ್ನ ಹೆಂಡತಿ ಇಷ್ಟು ಬುದ್ಧಿವಂತೆ, ಸಿಟಿಲಿ ಓದ್ದೋಳು, ಇಷ್ಟು ದಿನ ಆದ್ರೂ ಅದ್ ಹೆಂಗೆ ನನ್ನ ಬಿಟ್ಟು ಓಡ ಮನ್ಲೆ ಅವಳೆ ಅನ್ನೋದು ನನಗೆ ಡೌಟ್ ಬಾವ. ಅದಕ್ಕೆ ಕಂಡುಹಿಡಿಯುವ ಅಂತ ಡಿಟೆಕ್ಟಿವ್ ಹತ್ರ ಹೋದೆ. ಬಟ್ 2 ಲಕ್ಷ ರೂಪಾಯಿ ಕೇಳ್ಬಿಡದ. ಅವನು ಮೊಕ್ಕದ ಮೇಲೆ ಖರ್ಚಿ ಬಿಸಾಕ್ಬಿಟ್ಟ ಬಂದೆ. ಆ ಸಿಟ್ಟಿಗೆ ನಾನೇ ಒಂದು ಓಪನ್ ಮಾಡ್ಕೊಂಡ್ಬಿಟ್ಟೆವ.
ಹೌದು, ಈ ಕಂಪನಿಗೆ ತಾವ್ ಒಬ್ರೇನಾ ಲಾರ್ಡ್ ಲಬಕ್ ದಾಸು ಅಥವಾ ಬೇರೆ ಇನ್ನ ಯಾರಾದ್ರೂ ಇದಾರ? ಇದಾರೆ ಬಾವೋ, ನಂಗಿದ್ದೇ ಇದಾರೆ ಬಾವೋ, ನಂಗಿದ್ದೇ ಇದಾರೆ. ಕಮಾನ್ ಫ್ರೆಂಡ್. ತಪ್ಪಕ್ ಬಾ, ಬಿಲ್ಡಪ್ ಬೇಕಾ ನಿಂಗೆ? ನೀನ್ ಮುಸ್ರಿ ಡೂಯಿ ಬೇರೆ ಇವನ್ ಬೇರೆ ಬಾ. ಮರ್ಯಾದೆ ಓ ಏಯ್ ನಿಂತ್ಕೊಳ್ಳ ಸಾಕು. ಇವನ್ ನಿನಗೆ ಇನ್ನೊಬ್ಬ ಕಮಾನ್ ಬಾಯ್ಸ್ ಬೇರೆ. ಎಸ್, ಏಜೆಂಟ್ KS01 ರಿಪೋರ್ಟಿಂಗ್ ಸರ್. ಇವನ್ ಚಪ್ಲಿ ನಂಬರ್ ಹೇಳ್ದ, ಈ ನನ್ನ ಮಗ ಗಾಡಿ ನಂಬರ್ ಪ್ಲೇಟ್ ಹೇಳ್ತಾವ. ಏನು ಆಯ್ತು ನಿನ್ಗೆ? ಮಿಸ್ಟರ್ ಕೋಬ್ರಾ, ಯಾ ಇಂಗ್ಲಿಷ್ ಫಿಲಂ ನೋಡಿಲ್ವಾ ನೀನು? ಅದರಲ್ಲಿ ಡಿಟೆಕ್ಟಿವ್ ಹೆಸರುಗಳೆಲ್ಲ ನಂಬರ್ ಇಂದನೇ ಶುರು ಆಗತ್ತೆ. ನೀನ್ ಸೆಂಟ್ರಲ್ ಜೈಲ್ಗೆ ಹೋಗಿದ್ಯಾ? ಅಲ್ಲೂ ಅಷ್ಟೇ ಬರೀ ನಂಬರ್ಗಳೇ ಇರೋದು. ಹಾಳಾಗೋಗ್ಲಿ, ಯಾವ ಕೇಸಪ್ಪ ಸಾಲ್ವ್ ಮಾಡಿದ್ದೀರಾ ನೀವು? ತುಂಬಾ ಇಂಪಾರ್ಟೆಂಟ್ ಕೇಸಮ್ಮ. 1, 2 ಬಾಳೆಲೆ 2 ಅಲ್ಲಿಂದ ಶುರು ಆಗಿದ್ದು. 5, 6 ಬೇಳೆ ಸಾರು, 7, 8 ಪಲ್ಯಕ್ಕೆ ದಂಟು ಎಲ್ಲ ಬಂದಲೆ 9, 10 ಎಲೆ ಮುದುರೆತ್ತು ಆಗುತ್ತೆ. ಆ ಎಲೆಗಳೆಲ್ಲ ಯಾವ ತೊಟ್ಟಿಗೆ ಬಿಸಾಕವ್ರೆ ಅಂತ ಒಂದ್ ಕೇಸ್ ಬಂದಿತ್ತು. ಅದನ್ನ ಕಂಡಿಡ್ದು ಸಾಲ್ವ್ ಮಾಡಿ. ವೆಲ್ಡಿಂಗ್ ಬಾಯ್, ವೆಲ್ಡಿಂಗ್. ಏಯ್, ನೀವಿಬ್ರು ಡಿಟೆಕ್ಟಿವ್ ಏಜೆನ್ಸಿ ನಡೆಸೋರು. ಸಾಕು, ಮುಂಡಾ ಮೋಸ್ತು ನೀವಿಬ್ರು ಇದ್ರೇನೆ ಸಾಕು. ಏನ್ ಹಿಂಗನ್ಬಿಟ್ರೆ? ಇನ್ನೂ ಒಬ್ಬ ಬಾಂಡ್ ಇದ್ದಾನೆ ನನ್ ಜೊತೆ. ಬಾಂಡ್ ಇನ್ನೂ ಒಬ್ಬ? ಯಾವನಪ್ಪ ಅವನು? ಕಮಾನ್ ಬಾಂಡ್ ಫ್ರೆಂಡ್. ಏಜೆಂಟ್ BYY0678. ಏಯ್, ಅವನು ಚಪ್ಲಿ ನಂಬರ್ ಹೇಳ್ತಾನೆ, ಅವನ್ ಗಾಡಿ ನಂಬರ್ ಹೇಳ್ತಾನೆ, ನೀನೇನು IFSC ಕೋಡ್ ಹೇಳ್ತಾ ಇದೆಯಲ್ಲ ಗುಗ್ಗು. ಡಿಫ್ರೆಂಟ್ ಆಗಿರ್ಲಿ ಅಂತ ನಾನೇ ಮಡಿಕೊಂಡೆ. ತುಜಾ ಮಿಸ್ಟರ್, ಏನ್ ನಂಬರ್ ಹೇಳಿದೆ ನೀನು? ಅವಲ್ಲ ಹೇಳದ್ನಲ್ಲ ಅದೇ. ಎಸ್. ಯಾಕೆ ಓಡ್ ಬಂದೆ ಹಂಗೆ? ಅಂತದ್ದೇನಾಯ್ತು? ಆ ರೋಡ್ ಎಂಡಲ್ಲಿ ಒಂದು ಮನೆ ಇತ್ತಲ್ಲ, ಅದೇ ವಿಕ್ರಮ್. ನಮ್ ವಿಕ್ಕಿ. ಏನಾಯ್ತು? ಇವಾಗ ಅವನು ರೋಡ್ ದಾಟಬೇಕಾದ್ರೆ ಒಂದು ಕಾನೂನು ಬಂದು ಡ್ಯಾಶ್ ಮಾಡ್ಬಿಟ್ಟು ಹೋಗ್ಬಿಟ್ಟ. ರೋಡ್ ಕಾಂಪೌಂಡ್ ಮೇಲೆ ರಕ್ತ. ಪಾಪ ನಮ್ಮ ವಿಕ್ಕಿ ತೋಗೇ ಬಿಟ್ಟ. ಯಾರೋ ವಿಕ್ಕಿ ವಿಕ್ರಮ್, ಯಾರೋ ವಿಕ್ಕಿ? ಅದೇ ತುಜಾ, ಆ ಬೀದಿ ತೊನೆನಲ್ಲಿ ಇದ್ದಲ್ಲ, ನಮ್ ರೋಡ್ ಎಂಡಲ್ಲ. ಏನ್ ಕೆಲಸ ಮಾಡ್ತಿದ್ದವನು? ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಲ್ಲಪ್ಪ. ರೀಸೆಂಟ್ ಆಗಿ ಮದುವೆ ಆಗಿ ಮಕ್ಕಳು ಬೇರೆ ಇದ್ವಲ್ಲಪ್ಪ, ಪುಟ್ಟ ನೀವು. ಎಷ್ಟಿಬ್ರು? ಇಬ್ರು. ಮತ್ತೆ ರೀಸೆಂಟ್ ಆಗಿ ಹೆಂಗ್ ಮದುವೆ ಆಗುತ್ತೆ? ಮಿನಿಮಮ್ 1 2 ವರ್ಷ ಟೈಮ್ ಬೇಕಾದ್ರೆ. ಅಪ್ಪ, ಅವ್ರು ಫಸ್ಟೇ ಏನೋ ಮಾಡ್ಕೊಂಡಿದ್ರು ಏನೋ, ಅವ್ರ ಸಂಸಾರದ ವಿಷಯ ನಮ್ಗೆ ಯಾಕೆ? ಮತ್ತು ಬೇಡಪ್ಪ, ಅಳ್ದೆ ಇಲ್ಲ. ಅಲ್ಲ ಕಣೋ, ಇದು ಕೊಲೆನೋ ಆಕ್ಸಿಡೆಂಟ್ ಅಂತ ನಾನ್ ಕಂಡಿಡಿತೀನಿ. ಕಾರ್ ಗುದ್ಕೊಂಡು ಹೋಗಿರೋದು ಕೊಲೆ ಹೆಂಗಾಗುತ್ತೆ? ಆಕ್ಸಿಡೆಂಟ್ ಕಣೋ. ಆಕ್ಸಿಡೆಂಟ್ ಅಂದ್ರೆ ಕೊಲೆ ಅನ್ಕೊಳ್ಳಲ್ಲ ಅಂತ ಎಷ್ಟೋ ಕೇಸ್ಗಳಾಗಿದೆ. ಬಟ್ ಈ ಕೇಸಲ್ಲಿ ನನಗೆ ವಾಸನೆ ಬರ್ತಾ ಇದೆ. ಈಗ ಬಂದಿದ್ದು ವಾಸನೆ ಮರ್ಡರ್ದಲ್ಲ, ಮತ್ತೆ ನಂಡ್ರದು. ನೀನ್ ತೂತ್ಕೊಂಡಾಗೆ ಅನ್ಕೊಂಡೆ ಏನೋ ಆಯ್ತು, ಸೌಂಡ್ ಬಂತು ಅಂತ. ನೋಡಿ, ಎಲ್ಲ 1 ನಿಮಿಷ ಸುಮ್ಮನೆ ಇರಿ. ಕೇಸ್ ಇನ್ವೆಸ್ಟಿಗೇಷನ್ ಆಗೋ ತನಕ ಯಾರು ಎಲ್ಲೂ ಹೋಗೋಂಗಿಲ್ಲ. ಮತ್ತು ಕಾರು ಎಲ್ಲಿಂದ ಬರ್ತಾ ಇತ್ತು ತೋರ್ಸು. ಈ ರೋಡಲ್ಲಿ ತಾರಿ ನಿಂತ್ಕೊಂಡಿತ್ತು. ತಾರಿ ಹಿಂಗೇ ಈ ಕಡೆನೇ ಬಂದು ಬಿಡ್ತು. ನಮ್ಗೆ 1 ನಿಮಿಷ, ನಮ್ಗೆ ಇನ್ನೊಂದಷ್ಟು ಜನ ಬೇಕು ಇದನ್ನ ಅನ್ಯಾಕ್ಟ್ ಮಾಡೋದಕ್ಕೆ. ಕಮಾನ್ ಬನ್ನಿ ಸರ್, ಬನ್ನಿ ಪ್ಲೀಸ್ ಬನ್ನಿ ಸರ್, ನೀವು ಬನ್ನಿ. ಕಮಾನ್. ನೀ ಫಸ್ಟ್ ಗ್ಲಾಸ್ ಇಟ್ಬಿಡು. ಅದನ್ನ ಕರೆಕ್ಟ್ ಡೀಟೇಲ್ ಆಗಿ ಮಾಡಿ ತೋರಿಸ್ಬೇಕು. ಮುತ್ತು, ರೋಡಲ್ಲಿ ಮತ್ತಿನ್ಯಾರ್ಯಾರಿದ್ರು? ಒಬ್ಳು ಚಕ್ಕೋತಾ ಅಂತ ಸಪೋರ್ಟ್ ಮಾಡ್ತಾ ಇತ್ತು. ಏನ ಸಪೋರ್ಟ್ ಮಾಡ್ತಾ ಇದ್ಲು? ಚಕ್ಕೋತಾ ಸಾಂಗ್ ಆಡ್ಕೊಂಡು ಸಪೋರ್ಟ್ ಯಾರೋ ಮಾಡ್ತಾರೆ. ಅಲ್ಲ, ಚಕ್ಕೋತಾ ಅಂತ ಹಾಡು ಹೇಳ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ಲು.
ಬಮ್ಮ ನೀನು ಅಲ್ಲ ಸಪೋಟ ಮಾರೋಡು ಬಮ್ಮ ಬಮ್ಮ ಸೋಬಿತಾ ಬನ್ನಿ ಈ ಕಡೆ ಬಾ ಅವ್ನು ತೋರಿಸ್ತಾ ಇಲ್ವಾ ಸಪೋಟ ಮಾರ್ಕೊಂಡ್ ಬರ್ಬೇಕು ಅದು ಯಾವ್ದು ಚಕ್ಕೋತ ಅಂತ ಹೇಳ್ಕೊಂಡು ಸಪೋಟ ಮಾರ್ಕೊಂಡು ಇನ್ಯಾರಿದ್ರು ಮುತ್ತು ಟೈರನ್ ಅಂಗಡಿ ಅವನಿದ್ದ ನೋಡಕ್ಕೆ ಸ್ವಲ್ಪ ಇಸ್ತ್ರಿ ಹೊಡಿಯವ್ರು ಹಿಂಗೆ ಇರ್ತಾರೆ ಇವ್ರು ಮಾಡಿ ಎಲ್ಲಿದ್ದ ಇವ್ರು ಇಲ್ಲಿ ಇಲ್ಲಿ ಇಲ್ಲಿರಿ ಸರ್ ಓಕೆ ಸರ್ ನೀವು ಕಾರ್ ಡ್ರೈವ್ ಮಾಡ್ಕೊಂಡು ಯಾರಿಗೆ ಹೇಳಿ ಇಲ್ಲ ವಿನಯ್ ಸರ್ ನೀವು ಕಾರ್ ಡ್ರೈವ್ ಮಾಡ್ಕೊಂಡು ರೋಡಲ್ಲಿ ಈ ಕಡೆಯಿಂದ ಹಿಂಗೆ ಬರ್ಬೇಕು ಸರ್ ಬರ್ಬೇಕಾ ಸರ್ ಈಗ ಈ ಮಗು ಏನ್ ಮಾಡುತ್ತೆ ಇಲ್ಲಿ ನಾನು ಯಮ್ಮ ಇಬ್ರು ಐಸ್ ಕ್ರೀಮ್ ತಿಂತಾ ಇರ್ತೀವಿ ನಾನೇ ಐಸ್ ಕ್ರೀಮ್ ತಿಂತ ನಿಂತಿರ್ಬೋದಾಗಿತ್ತಲ್ಲ ನಾನು ಐಸ್ ಕ್ರೀಮ್ ತಿನ್ಕೊಂಡು ನಿಂತಿರ್ತೀನಿ ಬೇಡ ನೀನು ಇನ್ವೆಸ್ಟಿಗೇಟ್ ಮಾಡು ನಾವು ಐಸ್ ಕ್ರೀಮ್ ತಿಂತಾ ಇದೀವಿ ಎಂತ ಕೆಲಸ ಎಂತ ಐಡಿಯಾ ಕೊಟ್ಬಿಟ್ಟೆ ನಾನು ಸುಮ್ಮನೆ ಇರ್ಲಾರ್ದೆ ಪಾಪ ಮಗು ಸುಮ್ಮನೆ ನಿಂತಿತ್ತು ಓಕೆ ಈಗ ಎಲ್ರು ರೆಡಿನಾ ಓಕೆ ಓಕೆ ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಟೀ ಕುಡಿತಾ ಇದ್ದೀನಿ ಬನ್ನಿ ಆ ಕಡೆಯಿಂದ ಸ್ಟಾರ್ಟ್ ಇನ್ನು ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ ರೈಟ್ ಪೆಟ್ರೋಲ್ ಹಾಕ್ಸ್ಕೊಡತ್ತಾನೆ ಗೂಬೆ ಡೀಸೆಲ್ ಗಾಡಿ ನೀನ್ ಐಸ್ ಕ್ರೀಮ್ ತಿನ್ನಪ್ಪ ನೀನು ತಿನ್ನ ಐಸ್ ಕ್ರೀಮ್ ಡೀಸೆಲ್ ಗಾಡಿ ಅಂತ ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮೂರನೇ ಸತಿ ಕಾರ್ ಬರ್ತಾ ಇದೆ ಓಕೆ ಏನೋ ಇದು ಕಾರ್ ಅದ್ರ ಪಾರ್ಗದು ಹೋಯ್ತು ಆಕ್ಸಿಡೆಂಟ್ ಆಗ್ಲಿಲ್ವಲ್ಲೋ ತಿರ್ಬೋಕಿ ಮುದ್ದೇಶ ತಿರ್ಬೋಕಿ ಮುದ್ದೇಶ ನೀನ್ ವಿಕ್ಕಿ ಕಣೋ ನಿನ್ಗೆ ಆಕ್ಸಿಡೆಂಟ್ ಆಗ್ಬೇಕು ಸಾರಿ ಅದು ಹುಡುಗಿ ನೋಡಿದ್ನಲ್ಲ ಗೊತ್ತಿಲ್ಲ ಹಂಗೆ ಪಾಲ ಮಾಡ್ಕೊಂಡು ಹೋಗ್ಬಿಟ್ಟಿದೆ ಇನ್ನೊಂದ್ಸರಿ ಮಾಡಮ್ಮ ಸಾರಿ ಸಾರಿ ನೀವು ಅಲ್ಲೋಗಿ ಸತ್ಯ ಮಾಡೋದಿನೋ ಇನ್ವೆಸ್ಟಿಗೇಷನ್ ದಾರಿ ತಪ್ಪ ಓಕೆ ಓಕೆ ಸಾರಿ 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 ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಒಂದ್ ನಿಮಿಷ ಯಾವ ಅಬ್ಬ ಕರೆಕ್ಟ್ ಆಗಿ ಇಸ್ತ್ರಿ ಮಾಡಪ್ಪ ಅಲ್ಲಿ ನೋಡಲಿ ಬರೀ ಅಲ್ಲ ಬರೀ ಕೈಯಲ್ಲಿ ಐರನ್ ಬಾಕ್ಸ್ ಸೈಡ್ ಅಲ್ಲಿ ಇಟ್ಬಿಟ್ಟು ಬರೀ ಕೈಯಲ್ಲಿ ನೋಡಲಿ ಎಲ್ಲ ಪ್ಯಾಂಟ್ ಎಲ್ಲ ಸುಟ್ಟೋಯ್ತಾ ಇದೆ ಅದು ಯಾರ ಬಟ್ಟೆ ಏನಾದ್ರೂ ಸುಟ್ಕೊಳ್ಳಿ ನಿನ್ಗೇನ್ ಆಗ್ಬೇಕು ಪ್ಯಾಂಟ್ ಎಲ್ಲ ಐರನ್ ಮಾಡ್ತಾ ಇರೋದು ಮಿಸ್ಟರ್ ಲೋಕೇಶ್ ಐರನ್ ಬಿಡಿ ಒಂದ್ ಇಡೀ ಗಾಡಿ ಅಷ್ಟು ಐಸ್ ಕ್ರೀಮ್ ಖಾಲಿ ಆಯ್ತು ಎಲ್ಲ ಬಿಟ್ಬಿಟ್ಟು ನೀವೇನ್ ನೋಡ್ತಾ ಇದೀರಾ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಅದನ್ನ ಬಿಟ್ಬಿಟ್ಟು ಐಸ್ ಕ್ರೀಮ್ ತಿನ್ನೋರು ನೋಡ್ಕೊಂಡಿದ್ದೀನಿ ಹಲೋ ಅವರು ಅದೊಂದೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್ ತಿರ್ಗಾ ಸ್ಟಾರ್ಟ್ ನೀವು ಚಕೋತ ಮಾಡ್ಕೊ ಬನ್ನಿ 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 ಆಕ್ಸಿಡೆಂಟ್ ಆಗಿಬಿಡ್ತು ಬನ್ನಿ 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 ಅಯ್ಯೋ ತುದ್ದೇಶ ತತ್ತೋಗ್ಬಿಟ್ಟಲ್ಲ ವಿಕ್ಕಿ ಅಯ್ಯೋ ವಿಕ್ಕಿ ತತ್ತೋಗ್ಬಿಟ್ಟಲ್ಲ ಅಯ್ಯೋ ಏ ಮುದ್ದೇಶ ಏಯ್ ಬಿಟ್ಟ ಸತ್ತೋಗಿದ್ಯಾ ನೀನು ವಿಕ್ಕಿ ನೀನು ಪೋಜಿ ಸುಮ್ನಿರಪ್ಪ ನೀನು ಈ ನನ್ ಮಗ ಕುಡಿದು ಜೀವ ವಾಸನೆ ತಡ್ಕೊಳಕ್ ಆಯ್ತಲ್ಲ ನನಗೆ ನಿಜವಾಗ್ಲೂ ತತ್ತಬಿಟ್ರೆ ಕಷ್ಟ ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮುಚ್ಕೊಂಡು ಮಲ್ಕೊಳ್ಳ ತತ್ತಬಿಟ್ಟ ತತ್ತಬಿಟ್ಟ ಕೋಬ್ರಾ ನಿನಗೆ ಏನ್ ಅನ್ಸುತ್ತೆ ಇದು ಕೊಲೆನೆ ಅಂತ ನನ್ಗನ್ನಿಸ್ತಾ ಇದೆ ಅದಿಂಗ್ ಹೇಳ್ತ್ಯಾ ನೋಡು ಕೋಬ್ರಾ ಈ ರೋಡಲ್ಲಿ ಸ್ಪೀಡ್ ಲಿಮಿಟ್ ಬರೀ 30 ಕಿಲೋಮೀಟರ್ ಓಕೆ ಅದು ಅಲ್ಲದೆ 4 ಕಂಪ್ಸ್ ಇದೆ ಓಕೆ ಗಾಡಿ ಹೆಂಗೇ ಬಂದ್ರು ಟಚ್ ಆದ್ರೂ ಮೂಗೇಟ್ ಆಗ್ಬೇಕಷ್ಟೇ ಹೊರತು ಸಾಯಕ್ ಚಾನ್ಸೇ ಇಲ್ಲ ಕರೆಕ್ಟ್ ಏಜೆಂಟ್ ಯು ಆರ್ ರೈಟ್ ಏಯ್ ಅಕಸ್ಮಾತ್ ಏನಾದ್ರು ಬ್ರೇಕ್ ಫೇಲ್ಯೂರ್ ಆಗಿದ್ರೆ ಫಾಸ್ಟ್ ಆಗಿ ಬಂದು ಹೊಡೆದು ಸತ್ತೋಗ್ಬಿಡ್ಬೋದಲ್ಲ ಮಿಸ್ಟರ್ ಕೋಬ್ರಾ ಗಾಡಿ ಬ್ರೇಕ್ ಫೇಲ್ ಆಗಿರಲ್ಲ ಅಂತ ನನ್ನ ಸ್ಟ್ರಾಂಗ್ ಒಪಿನಿಯನ್ ಆದ್ರೆ ಅದನ್ನ ಪ್ರೂವ್ ಮಾಡ್ಬೇಕಲ್ಲ ಸಾಕ್ಷಿ ಏನಿದೆ ಸಾಕ್ಷಿ ಬೇಕಾ ಸಾಕ್ಷಿ ಸಾಕ್ಷಿ ಕ್ಯಾನ್ಸಲ್ ಪ್ರೂಫ್
ಅಗ್ನಿ ಪ್ರೂಫ್ ಹಾಕಿವಾಗ ಹಾಕೋ ಕೋಬ್ರಾ. ಹಾ, ಇಲ್ಲಿ ಏನ್ ನಡೆದಿರ್ಬೋದು? ಗೌರಿಯ ಮದುವೆ. ಬಾ ಮದುವೆ ಮಾಡ್ಕ, ಮದುವೆ ನಡೀತಾ ಇರ್ತೀನಿ. ತಂತಿಲ್ ಕೂತು ಎಲೆ ಬಡಿಸ್ತಿ, ಎಲ್ಲ ಬೇಳೆ ಸಾಂಬಾರು, ಆ ಮೊಸರನ್ನ ತಿಂಡಿ ಹಾಕ್ತೀನಿ. ಹಪ್ಳ ಹಪ್ಳ ಸಾಂಗ್ ಮೇಲೆ ಸಾಂಗ್ ಹಾಕ್ತಾನೆ ಅವನೇ, ಡೈಲಾಗ್ ಹೊಡಿತಾ ಇದ್ರು. ಇಲ್ಲಿ ತತ್ತವನೇ ಒಂದ್ ಸಾಂಗ್ ಹಾಕೊಳ್ತಾ ಇತ್ತವನೆ. ನನಗೆ ಯಾಕೋ ಇದು ಕೊಲೆ ಅಲ್ಲ ಆತ್ಮಹತ್ಯೆ ಅಂತ ಅನ್ನಿಸ್ತಾ ಇದೆ. ಹೆಂಗೆ ಆತ್ಮಹತ್ಯೆ ಅಂತೀಯಾ? ಎಲ್ರು ಮತ್ತೆ ಒಂದು ಪೊಸಿಷನ್ ಬನ್ನಿ ಪ್ಲೀಸ್ ಕಮ್. ಏ ಅವನೇನು ಹಂಗೆ ಇದ್ದಾನೆ, ನಿಜವಲ್ಲ ಸತ್ಕಿತ್ತೋಗ್ಬಿಟ್ಟವನ ನೋಡು. ಹೋಗ್ಬಿಟ್ಟ ಅನ್ಸ್ತಿದೆ. ಇನ್ವೆಸ್ಟಿಗೇಷನ್ ಆಮೇಲೆ ಬೇಡ, ಎಳೆಯಮ್ಮ ಆಗಲ್ಲ. ಬೇಡ ಯಮಧರ್ಮನ ನೋಡ್ಕೊಂಬಂದೆ ಕಣ್ರಪ್ಪ ಈ ಸಲ. ಅದೇನೋ ನಿನ್ ಮನ್ಕನಾಗ ಅದೇನೋ ಸುವಾಸನೆ ಅಷ್ಟೊಂದೈತೆ. ನಿಜವಾಗ್ಲೂ ಸತ್ತೋಗ್ಬಿಟ್ಟಿತ್ತಲ್ಲೋ ಮನ್ಕನಾಗ. ರಕ್ತದಲ್ಲಿ ಬಿದ್ದಿದ್ದ ವಿಕ್ಕಿನ ನೋಡ್ಬಿಟ್ಟು ಆ ಚಕ್ಕೊತ್ತ ಮಾರೋಳು ಐರನ್ ಅಂಗಡಿಯವನು ಸುಮ್ಮನೆ ನೋಡ್ತಾ ನಿಂತಿದ್ರು. ಎಲ್ಲರ ಕೈಲೂ ಮೊಬೈಲ್ ಇದ್ರು, ಆಂಬುಲೆನ್ಸ್ಗಾಗ್ಲಿ ಪೊಲೀಸ್ಗಾಗ್ಲಿ ಯಾರು ಕಾಲ್ ಮಾಡ್ಲಿಲ್ಲ. ಸೊ ಇದರ ಅರ್ಥ ಈ ಕೊಲೆಯಲ್ಲಿ ನೀವೆಲ್ಲ ಶಾಮಿಲ್ ಆಗಿದ್ದೀರಾ. ಎಲ್ಲ ಕಾರ್ ಓಡಿಸ್ತವ್ರು ಬನ್ನಿ, ಐರನ್ ಮಾಡಿದವ್ರು ಬನ್ನಿ, ಬನ್ನಿ, ಐಸ್ ಕ್ರೀಮ್ ತಿಂದವರು ಬನ್ನಿ. ಐಸ್ ಕ್ರೀಮ್ ಖಾಲಿ ಆಯ್ತಪ್ಪ, ಐಸ್ ಕ್ರೀಮ್ ಖಾಲಿ ಆಯ್ತು. ಮರ್ಯಾದೆಯಿಂದ ಈ ಕೊಲೆ ಯಾರು ಮಾಡಿಸಿದ್ದು ಅಂತ ಒಪ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಅಟೆಂಪ್ಟ್ ಟು ಮರ್ಡರ್ ಅಂತ ಕೇಸ್ ಹಾಕಿ ಒಳಗ್ ತಳ್ಬೇಕಾಗುತ್ತೆ. ಮರ್ಡರ್ ಆಗೋಗಿದೆ, ಅಟೆಂಪ್ಟ್ ಟು ಮರ್ಡರ್ ಇಂದ ಬರ್ತದೆ. ಅಪ್ಪ ಅಟೆಂಪ್ಟ್ ಟು ಮರ್ಡರ್ ನಾವೇ ಮಾಡೋದು ಅಂತ ಹೇಳ್ಕೊಂಡ್ ಬಂದವರಲ್ಲ ಇವರು, ಅದಕ್ಕೆ ಇವ್ರ ಮೇಲೆ ಕೇಸ್ ಹಾಕ್ತೀವಿ ನಾವು. ಓದ್ಕೋದಿ ತರ ಆಗ್ಬಿಡಿ. ಅವ್ರು ಮಾಡಿರೋದು ಪಿಕ್ಚರು ಅಟೆಂಪ್ಟ್ ಟು ಮರ್ಡರ್. ಮರ್ಡರ್ ಮಾಡಿಲ್ಲ, ಅಟೆಂಪ್ಟ್ ಮಾಡಿಲ್ಲ. ಪಿಕ್ಚರ್ ಹೆಸರು ಅಟೆಂಪ್ಟ್ ಟು ಮರ್ಡರ್. ಈಗ ಮರ್ಡ್ರು ಆತ್ಮಹತ್ಯೆನೋ, ವಿಕ್ಕಿ ಪಾಪ ಹೋಗ್ಬಿಟ್ನಲ್ಲೋ, ಆ ಫ್ಯಾಮಿಲಿ ಮಕ್ಕಳು ಹೆಂಡತಿ ಮಕ್ಕಳಿಗೆಲ್ಲ ಗತಿ ಏನೋ. ಅವನ ಹೆಂಡತಿನ ನಾನು ಮನೆ ಕರ್ಕೊಂಬಂದ್ ಮಣಿಕೋತೀನಿ ಬಿಡ. ಮಕ್ಕದ ಮೇಲೆ ಹೊಡೆದು ಬಿಡ್ತೀನಿ. ನಾನ್ ಕರ್ಕೊಂಬಂದಿದ್ದು ನಾನೇ ಇಟ್ಕೋತೀನಿ. ಹಲೋ, ಈ ಕಂಪ್ನಿ ನಂದಮ್ಮ, ಅವನ ಹೆಂಡತಿ ನಾನ್ ಇಟ್ಕೊಳ್ಳೋದು. ಏನ್ರೋ ಬೇಕು ನನ್ ಮಕ್ಕಳ್ರ ಪಾಪ ವಿಕ್ಕಿ ಸತ್ತೋಗಿದ್ರ, ಅವ್ನ ಹೆಂಡತಿ ನಾನ್ ಕರ್ಕೊಂಬಂದ್ ಮನೇಲಿ ಇಟ್ಕೋತೀನಿ, ನಾನ್ ಕರ್ಕೊಂಬಂದ್ ಮನೇಲಿ ಇಟ್ಕೊಂಡು ಏನೋ ಮಾತಾಡ್ತಾ ಇದ್ರ ಇಡಿಯಟ್. ನೋಡು ತುಜಾ, ಮೊದ್ಲು ನೋಡಿದ್ದು ನಾನು, ಅದ್ರಲ್ಲೂ ಪ್ರಾಣಿ ಪ್ರೇಮಿ ನಾನೇ ಕಣ. ನನ್ನ ಹತ್ರನೇ ವಿಕ್ಕಿ ಹೆಂಡತಿ ಚೆನ್ನಾಗಿರ್ತಾಳೆ. ಪ್ರಾಣಿ ಪ್ರೇಮಿ ಏನೋ ಬೊಗಳ್ತಾ ಇದ್ಯಾ? ಬೊಗಳ್ತಾ ಇರೋದು ನಾನಲ್ಲ, ವಿಕ್ಕಿ ಹೆಂಡತಿ. ವಿಕ್ಕಿ ಹೆಂಡತಿ ಬೊಗಳ್ತಾವಳ? ಯಾಕೋ ಅಪ್ಪ ನೀನು ವಿಕ್ಕಿ ಅಂದ್ರೆ ಯಾರು ಅನ್ಕೊಂಡಿದ್ಯಾ? ಈ ರೋಡ್ ಕಾರ್ನರ್ ಅಲ್ಲಿ ಯಾರೋ ಸೆಕ್ಯೂರಿಟಿ ಗಾರ್ಡ್ ಇದ್ನಲ್ಲ ಅವನು. ವಿಕ್ಕಿ ಅಂದ್ರೆ ನಾಯಿ ಕಣೋ. ಸೆಕ್ಯೂರಿಟಿ ಗಾರ್ಡ್ ನಾಯಿ. ಅಯ್ಯ ನಿಮ್ಮಕ್ಕೆ ನಾಯಿ ಬಾಲ ತುರ್ಕ ಬೇಕು ನನ್ ಮಕ್ಕಳ್ರ. ಗಾಡಿ ತಗ್ಲಿ ನಾಯಿ ಸತ್ರೆ ಮನುಷ್ಯನೇ ಸತ್ತ, ಮರ್ಡರ್ ಆಯ್ತು ಅಂತಲ್ಲ ಇನ್ವೆಸ್ಟಿಗೇಷನ್ ಮಾಡಂಗೆಲ್ಲ ಮಾಡಿ ಇವ್ರನ್ನೆಲ್ಲ ಸೇರಿಸ್ಕೊಂಡು ಇಲ್ಲಿ ಡಿಟೆಕ್ಟಿವ್ ಕಂಪನಿ. ಇವಾಗ ನಮ್ಮ ಅಟೆಂಪ್ಟ್ ಟು ಮರ್ಡರ್ ATM ಈ ಒಂದು ಸಿನಿಮಾದವ್ರಿಗೆ, ತಂಡದವ್ರಿಗೆ ನಮ್ಮ ಆಡಿಯನ್ಸ್ ಪ್ರಶ್ನೆಗಳನ್ನ ಕೇಳ್ತಾರೆ. ನನ್ನ ಹೆಸರು ಪವನ್ ಕುಮಾರ್ ಸರ್. ಹಾಯ್. ನನ್ನ ಪ್ರಶ್ನೆ ಚಂದು ಅಣ್ಣ ಅವ್ರಿಗೆ. ತಕಡಿ ಇದೆ, ಒಂದ್ ಕಡೆ ಚಿನ್ನ, ಹಣ, ಬೆಳ್ಳಿ, ಇನ್ನೊಂದ್ ಕಡೆ ಸುಂದರವಾದ ಹುಡುಗಿ. ನಿಮ್ಮ ಆಯ್ಕೆ ಯಾವುದು? ಚಿನ್ನ. ಯಾಕೆ? ಒಳ್ಳೊಳ್ಳೆ ಚಿನ್ನ ಇದ್ರೆ ಒಳ್ಳೊಳ್ಳೆ ಹುಡುಗಿರ ಸಿಗ್ತಾರೆ, ಸುಂದರವಾಗಿ ಹುಡುಗಿರು. ನಾನು ಫುಲ್ ತಕಡಿನೇ ಸೆಲೆಕ್ಟ್ ಮಾಡ್ಬಿಡ್ತೇನೆ. ಎರಡು ಸಿಕ್ಕಿರೋದಲ್ಲ. اوكي نيكست. يا مرحبا، انا اسمي رامي، وطبعا شرفت في المسرحيه بتاعت ميات وكاس، وفي الميات وكاس طبعا كيفك تمام؟ مسرحتك ما فيها كلام، حتى في الصدام بغادي نفسي كذلك. وانا حبيت زوجتك اللي اسمها راني دي، وفي النهايه ورو طبعا برضه صداقتنا ما فيها كلام،
وفي رامو طبعا اللي هو نفس كذلك اللي اسمه مافيا سمينا ما اعرف بتاكل شنو. وفي نفس كذلك اللي هو يجيلا طبعا اللي هو صلاة ما شاء الله ما عندي حاجه. وهيما طبعا اللي هو انا حبيت اللغه بتاعتها طبعا المهم اي حاجه. ಯಾವ ಭಾಷೆ ಇದು? ವಿಚ್ ಲ್ಯಾಂಗ್ವೇಜ್? Arabic. Arabic. Yeah, Arabic of course. ಬನ್ನಿ ಇಲ್ಲಿ. ಓಕೆ. ಹೆಂಗೆ ಯಾವ ದೇಶದಿಂದ ಬಂದ್ರು ತಲೆ ಬಗ್ಗಿಸ್ಬಿಡ್ತೀವಿ ನಾವು. ನನಗೆ ಇವಾಗ ಇಷ್ಟೊತ್ತು ಏನಪ್ಪ ಹೇಳಿದ್ದು? ವಾಟ್ ಡಿಡ್ ಯು ಟೆಲ್ ಮೀ ಇನ್ ಅರಬಿಕ್? Okay, I'll tell you. Yeah, I said hi. My name is Rami. I'm glad to see you in Mayato class. Siyan, how are you? I'm good. How are you? Yeah, I'm fine. ಮಾತಾಡು. Your show is so popular. Yeah, even my country in Sudan. Actually, I love your wife, Rani. She's so pretty. She's so nice. I like her. Of course, yeah. And Waru, she's my darling. She's Nazira, of course. And I want to ask you one question. You want to ask me a question? Yeah. Ask. Come on. Hima. Yeah? I like your body language. And I like you also. It is Hema. That is Hema, not Hima. Yeah, Hema, I know that. Hema. And I want to learn. You like her body language? Yeah, of course. Oh. Yeah. And I like both. I like body and language. Okay. And I want to learn Andama steps, of course, with you and Hima. Annama steps? Yeah, this one, the Andama steps. You want to learn Annama steps? Yeah, of course. Why? Because I like. You like Annama steps? Yeah, of course. ಏನು ಹೊಟ್ಟೆವ್ರಿನ ನಿಮಗೆ? ಓಕೆ, ದಿಸ್ ಈಸ್ ಪಕ್ಕಾ ಲೋಕಲ್ ಬೀಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ, ಈಗ ನಮ್ಮ ಅಟೆಂಪ್ಟ್ ಟು ಮರ್ಡರ್ ತಂಡದವರು ಮಜಾ ಟಾಕೀಸ್ಗೆ ಬಂದಿದ್ರಿ. ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಎಸ್, ಅಬ್ಸಲ್ಯೂಟ್ಲಿ. ಐಸ್ ಕ್ರೀಮ್ ಚೆನ್ನಾಗಿತ್ತಾ? ಸೃಜಾ, ನಾ ಏನು ಹೇಳ್ಬೇಕು, ATM ಟೀಮ್ ಇಂದ ನಿಮ್ಗೆ ಒಂದು ಸ್ಮಾಲ್ ಗಿಫ್ಟ್ ತಂದಿದ್ದೀವಿ. ಅದೇನಂದ್ರೆ ಎಲ್ರಿಗೂ ಹೇಳ್ಬೇಕು, ಇವ್ರ ತಂದೆ ಚಿತ್ರಗಳನ್ನ ನಾವು ನೋಡಿ ಬೆಳೆದಿದ್ದು. ಹೀರೋ ಆಗಿ, ಒಬ್ಬ ಪೋಷಕ ನಟನಾಗಿ, ವಿಲನ್ ಆಗಿ, ಲಾಸ್ಟ್ ಅಲ್ಲಿ ರವಿಚಂದ್ರನ್ ಅವ್ರ ಜೊತೆ ನಾವು ಅವ್ರ ಕಾಮಿಡಿಯನ್ ಆಗಿ ಮಾಡಿರೋದನ್ನು ನೋಡಿದೀವಿ. ಎಲ್ಲಾ ಪಾತ್ರಕ್ಕೂ ಅವ್ರು ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂತ ಇದ್ರು ಅಂದ್ರೆ ನಮ್ಗೊಂದು ಇನ್ಸ್ಪಿರೇಷನ್. ಅವರು ಈಸ್ ಅ ಲೆಜೆಂಡ್, ಟ್ರೂ ಲೆಜೆಂಡ್. ಸೊ ನಮ್ ಕಡೆಯಿಂದ ಒಂದು ಸ್ಮಾಲ್ ಟೋಕನ್ ಆಫ್ ಲವ್. ಪ್ಲೀಸ್, ನಮ್ಮ ಸಿನಿಮಾ ಆರ್ಟ್ ಡೈರೆಕ್ಟರ್ ಮಾಡಿರೋದದು. ಪ್ಲೀಸ್ ತಗೋಬೇಕದನ್ನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಆರ್ಟ್ ಡೈರೆಕ್ಟರ್, ನಮ್ಮ ಸಿನಿಮಾದಲ್ಲೂ ಆರ್ಟ್ ಡೈರೆಕ್ಟರ್ ಆಗಿದ್ದಾರೆ ಅವರು, ಜಯಂತ್ ಅಂತ ಅನ್ಬಿಟ್ಟು. ಅವ್ರು ಮಾಡಿ. ಥ್ಯಾಂಕ್ ಯು ಸೋ ಮಚ್ ಜಯಂತ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾ ಪ್ರೊಡ್ಯೂಸರ್, ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ಲಿ, ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಸುಜಾ ಕೊಡ್ತಾನೆ ಮಜಾ, ಅದ್ ನಮ್ಗೆಲ್ಲ ಗೊತ್ತಿರೋದು ನಿಜ. ಆತನ ಬೆಂತಟ್ಟು ಮನುಜ, ಅವನಾಗ್ತಾನೆ ಕರ್ನಾಟಕದ ಮತ್ತೊಬ್ಬ ಗಜ. ಥ್ಯಾಂಕ್ ಯು ಸರ್. ಬಟ್ ಒಂದೇ ಒಂದು ಚೇಂಜು, ಇದರಲ್ಲಿರೋದು ಒಂದೇ ಒಂದು. ಕರ್ನಾಟಕದಲ್ಲಿ ಇರೋದು ಒಂದೇ ಗಜ, ಒಂದೇ ಸುಜಾ. ಸೊ ಆ ಗಜ ಸುಜಾ ಜೊತೆಲಿದ್ರೆ ಸಾಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೋಡಿ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುವೆ. ಥ್ಯಾಂಕ್ ಯು. ವೀಕ್ಷಕರೇ, ATM ಅಟೆಂಪ್ಟ್ ಟು ಮರ್ಡರ್ ಒಂದು ಕ್ಯೂರಿಯಾಸಿಟಿ ಇರುವಂತಹ ಒಂದು ನೈಜ ಘಟನೆಯನ್ನ ಆಧಾರಿತವಾದಂತಹ ಒಂದು ಸಿನಿಮಾ. ದಯವಿಟ್ಟು ಈ ಸಿನಿಮಾಗೆ ನಿಮ್ಮ ಪ್ರೋತ್ಸಾಹ ಇರಲಿ. ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಎನ್ಕರೇಜ್ ಕನ್ನಡ ಸಿನಿಮಾ ಅಂಡ್ ಸ್ಟಾಪ್ ಪೈರಸಿ. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ನಗ್ತಾರಿ, ನಗಿಸ್ತಾರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನೀವು ಅಕಸ್ಮಾತ್ ಮಜಾ ಟಾಕೀಸ್ ನ ಮತ್ತೆ ನೋಡ್ಬೇಕು ಅಂದ್ರೆ ಡೋಂಟ್ ವರಿ ಮಾಡ್ಕೋಬೇಡಿ, ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್ ಮಜಾ ಟಾಕೀಸ್ ಅಗೇನ್ ಅಂಡ್ ಅಗೇನ್. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್ಸ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.